ओम शांति, विश्व शांति, प्रकृति शांति। 29/8/20 का बाप दादा का महावाक्य। मीठे बच्चे, अविनाशी ज्ञान रतन धारण कर अब तुम्हें फकीर से अमीर बनना है। तुम आत्मा हो रूप बसंत। ಬಾಬರು ತಿಳಿಸ್ತಿರೋದು ವಿಶೇಷವಾಗಿ ಮಧುರವಾದಂಥ ಮಕ್ಕಳೇ, ಅವಿನಾಶಿ ಜ್ಞಾನ ರತ್ನಗಳನ್ನ ಧಾರಣೆ ಮಾಡಿಕೊಂಡು ತಾವೀಗ ಭಿಕಾರಿಗಳಿಂದ ಸಾಹುಕಾರಿಗಳಾಗಬೇಕಾಗಿದೆ, ಭಿಕ್ಷುಕರಿಂದ ಶ್ರೀಮಂತರಾಗಬೇಕಾಗಿದೆ. ನೀವು ಆತ್ಮರು ರೂಪ ಬಸಂತರಾಗಿದ್ದೀರಾ, ಜ್ಞಾನಿಗಳು, ಯೋಗಿಗಳಾಗಿದ್ದೀರಾ. ಅದರಿಂದ ಅವಿನಾಶಿ ಜ್ಞಾನ ರತ್ನಗಳನ್ನ ಧಾರಣೆ ಮಾಡಿಕೊಂಡು ತಾವೀಗ ಭಿಕಾರಿಯಿಂದ ಸಾಹುಕಾರ ಆಗಬೇಕಾಗಿದೆ. ತಾವು ಮಕ್ಕಳು ಯಾರು ಅಂತ ಬಾಬಾ ಗುರುತಿಸಿ ಹೇಳ್ತಾ ಇದ್ದಾರೆ ನಮ್ಮನ್ನ. ತುಮ್ ಆತ್ಮ ಹೋ ರೂಪ ಬಸಂತ. ಪ್ರಶ್ನ, कौन सी शुभ भावना रख पुरुषार्थ में सदा तत्पर रहना है? ಯಾವ ಶುಭ ಭಾವನೆಯನ್ನು ಇಟ್ಕೊಂಡು ಪುರುಷಾರ್ಥದಲ್ಲಿ ನಾವು ಮಕ್ಕಳು ಸದಾ ಕಾಲ ಬ್ಯುಸಿ ಆಗಿರಬೇಕು? ಇದು ಪ್ರಶ್ನೆ. ಉತ್ತರ, सदा यही शुभ भावना रखनी है कि हम आत्मा सतो प्रधान थी, हमने ही बाप से शक्ति का वर्षा लिया था, अब फिर से ले रहे हैं. इसी शुभ भावना से पुरुषार्थ कर सतो प्रधान बनना है. ऐसे नहीं सोचना कि सब सतो प्रधान तोड़े ही बनेंगे. नहीं, याद की यात्रा पर रहने का पुरुषार्थ करते रहना है. सर्विस से ताकत लेनी है. ಉತ್ತರ ಏನ್ ಸಿಗ್ತಾ ಇದೆ ನಮ್ಗೆ ಬಾಬೋರ್ ಕಡೆಯಿಂದ? ಪ್ರಶ್ನೆ ಏನಿತ್ತು? ಯಾವ ಶುಭ ಭಾವನೆಯನ್ನು ಇಟ್ಕೊಂಡು ಪುರುಷಾರ್ಥದಲ್ಲಿ ನಮ್ಮ ಮಕ್ಕಳು ಸದಾ ತತ್ಪರರಾಗಿರ್ಬೇಕು? ಉತ್ತರ, ಸದಾ ಯಹಿ ಶುಭ ಭಾವನಾ ರಖನಿ ಹೈ ಕಿ ಹಮ್ ಆತ್ಮ ಸತೋ ಪ್ರಧಾನ್ ಥಿ, हमने ही बाप से शक्ति का वर्षा लिया था, अब फिर से ले रहे हैं. ಸದಾ ಇದೇ ಶುಭ ಭಾವನೆ ಇಟ್ಕೊಳ್ಬೇಕಾಗಿದೆ. ನಾವು ಆತ್ಮಗಳು ಸತೋ ಪ್ರಧಾನ ಆಗಿದ್ವಿ, ನಾವೇ ಬಾಬೋರಿಂದ ಶಕ್ತಿ ಆಸ್ತಿಯನ್ನ ಪಡ್ಕೊಂಡಿದ್ವಿ, ಈಗ ಪುನಃ ಪಡ್ಕೊಳ್ತಾ ಇದ್ದೇವೆ. ಇದೇ ಶುಭ ಭಾವನೆಯಿಂದ ಪುರುಷಾರ್ಥ ಮಾಡಿ. ಇಸಿ ಶುಭ ಭಾವನಾ से पुरुषार्थ कर सतो प्रधान बनना है. ಇದೇ ಶುಭ ಭಾವನೆ ಇಟ್ಕೊಂಡು ಪುರುಷಾರ್ಥವನ್ನ ಮಾಡಿ ಪುನಃ ಸತೋ ಪ್ರಧಾನರಾಗಬೇಕಾಗಿದೆ. ऐसे नहीं सोचना कि सब सतो प्रधान तोड़े ही बनेंगे. नहीं, ಬಾಬಾ ಹೇಳ್ತಾರೆ ಈ ತರ ನೀವು ಆಲೋಚನೆ ಮಾಡಬಾರ್ದು ಎಂದಿಗೂ. ಅಯ್ಯೋ ಬಾಬಾ ಏನೋ ಹೇಳ್ತಾರಪ್ಪ, ನಾವೆಲ್ಲ ಸತೋ ಪ್ರಧಾನ ಎಲ್ಲರೂ ಆಗೋದುಂಟಾ ಅಂತ. ಇಲ್ಲ, ಆ ತರ ಎಲ್ಲ ಯೋಚನೆ ಮಾಡಬೇಡಿ. याद की यात्रा पर रहने का पुरुषार्थ करते रहना है, सर्विस से ताकत लेनी है. ನೆನಪಿನ ಯಾತ್ರೆಯಲ್ಲಿ ಇರುವಂತಹ ಪುರುಷಾರ್ಥವನ್ನ ಮಾಡ್ತಾ ಇರಿ, ಸರ್ವಿಸ್ ನಿಂದ ಶಕ್ತಿಯನ್ನ ತೆಗೆದುಕೊಳ್ಳಿ. ಗೀತ್, ಇಸ್ ಪಾಪ್ ಕಿ ದುನಿಯಾ ಸೆ ಲೇ ಚಲೋ. ಸಾಕಪ್ಪ, ಈ ಪಾಪದ ಪ್ರಪಂಚ ದಿನ ದಿನಕ್ಕೂ ಕಲಿಯುಗದಲ್ಲಿ ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಅನುಭವನೂ ಮಾಡ್ತಾ ಇದೀವಲ್ವ ಎಲ್ಲರೂ. ಅದರಿಂದ ಭಕ್ತಿ ಮಾರ್ಗದಲ್ಲಿ ಸಾಕಪ್ಪ, ಇದರಿಂದ ನನ್ನನ್ನ ದೂರ ಪುಣ್ಯದ ಜಗತ್ತಿಗೆ ಕರ್ಕೊಂಡು ಹೋಗುವಂತ ಅನ್ನುವಂತ ಭಕ್ತಿ ಮಾರ್ಗದ ಗೀತೆ ಅನುಗುಣವಾಗಿ ಇವತ್ತು ಮುರಳಿನ ಬಾಬೋರ್ ಯಾವ ಪ್ರಕಾರ ನುಡಿಸ್ತಾರೆ ಅಂತ ಕೇಳೋಣ. ಓಕೆ. ओम शांति. यह है पढ़ाई, हर एक समझनी है, और जो भी सत्संग आदि है वह सब है भक्ति के. भक्ति करते करते बेगर बन गए हैं. वह बेगर्स फकीर और है, तुम और किस्म के बेगर्स हो. तुम अमीर थे, अभी फकीर बने हो. यह किसको भी पता नहीं कि हम अमीर थे. तुम ब्राह्मण जानते हो हम विश्व के मालिक ಅಮೀರ್ ಥೇ. ಬಾಬಾ ನಮ್ಗೆ ಶಿಕ್ಷಣವನ್ನ, ವಿದ್ಯೆಯನ್ನ ಹೇಳ್ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಮಾತನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾವೆಲ್ಲ ಸತ್ಸಂಗಗಳಿದಾವೆಲ್ಲ ಬಾಬಾ ಹೇಳ್ತಾರೆ ಅವೆಲ್ಲ ಭಕ್ತಿ ಮಾರ್ಗಕ್ಕೆ ಸಂಬಂಧಪಟ್ಟದ್ದು. ಭಕ್ತಿಯನ್ನಲ್ಲಿ ಮಾಡ್ತಾ ಮಾಡ್ತಾ ಬೆಗರಾಗ್ಬಿಟ್ರು, ಇರೋದನ್ನೆಲ್ಲ ಕಳ್ಕೊಂಡ್ರು. ಅಲ್ಲಿ ಬೆಗರಿಂದ ಬೆಗರ್ಸ್ ಫಕೀರ್, ಬಾಬಾ ಹೇಳ್ತಾರೆ ಬೆಗರ್ಸ್ ಫಕೀರ್ ಅಥವಾ ಭಿಕ್ಷುಕರು, ಸಾಹುಕಾರರು ಅಂದ್ರೆ ಹಣದ ಮೂಲಕದಲ್ಲ, ತುಮ್ ಅವ್ರ ಕಿಸಮ್ಗೆ ಬೆಗರ್ಸ್ ಹೋ. ಇಲ್ಲಿ ತಾವು ಮಕ್ಕಳು ಅನ್ಯ ರೀತಿಯಿಂದ, ಅನ್ಯ ಪ್ರಕಾರದಿಂದ ನೀವಿಲ್ಲಿ ಬಡವರಾಗಿದ್ದೀರಾ. ಅಂದ್ರೆ ಜ್ಞಾನ, ಗುಣ, ಶಕ್ತಿ ಇವುಗಳನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀರಾ. ಇದರಿಂದ ನೀವು ಬಡವರಾಗಿದ್ದೀರಾ ಅಥವಾ ಬೆಗರ್ಸ್ ಆಗಿದ್ದೀರಾ. ಮೊದಲು ನೀವೇ ಮಕ್ಕಳು ಅಮೀರ್, ಸಾಹುಕಾರ ಆಗಿದ್ರಿ. ಈಗ ಅದರ ಹೋಲಿಕೆನಲ್ಲಿ, ಸತ್ಯುಗದ ಹೋಲಿಕೆನಲ್ಲಿ, ಸತೋ ಪ್ರಧಾನತೆ ಹೋಲಿಕೆನಲ್ಲಿ ತಮೋ ಪ್ರಧಾನರಾಗಿದ್ದೀರಾ ಅಥವಾ ಬಡವರಾಗಿದ್ದೀರಾ ಅಂತ. ಆದ್ರೆ ಇದು ಯಾರಿಗೂ ಸಹ ಗೊತ್ತಿಲ್ಲ ನಾವು ಅಮೀರ್ ಅಥವಾ ಶ್ರೀಮಂತರಾಗಿದ್ವಿ ಅಂತ. ಬಾಬೂರ್ ತಿಳಿಸಿದ ನಂತರ ನಾವು ಬ್ರಾಹ್ಮಣ ಮಕ್ಕಳಷ್ಟೇ ತಿಳ್ಕೊಳ್ತಾ ಇದ್ದೇವೆ. ಹೌದು ನಾವು ವಿಶ್ವದ ಮಾಲೀಕರಾಗಿದ್ವಿ ಅಂತ.
ಅಮೀರ್ ಚಂದ್ ಸೆ ಫಕೀರ್ ಚಂದ್ ಬನೆ ಹೇ. ಅಮೀರ್ ಚಂದ್ ಅಂತ ಹೆಸರಿಟ್ಕೊಳ್ತಾರಲ್ವಾ, ಹಾಗೆ ಬಾಬಾ ಹೇಳ್ತಾರೆ ಅಮೀರ್ ಚಂದ್ ನಿಂದ ಏನಾಗ್ಬಿಟ್ಟಿದ್ದೀವಿ, ಸಾಹುಕಾರತನದಿಂದ ಬಡತನಕ್ಕೆ, ಭಿಕ್ಷುಕತನಕ್ಕೆ ಬಂದ್ಬಿಟ್ಟಿದ್ದೇವೆ. ಇಲ್ಲೆಲ್ಲರೂ ಅಮೀರ್ ಚಂದ್ನಿಂದ ಫಕೀರ್ ಚಂದ್ ಆಗ್ಬಿಟ್ಟಿದ್ದಾರೆ. ಕರೋಡ್ಪತಿಯಿಂದ रोडपति ಆಗ್ಬಿಟ್ಟಿದ್ದಾರೆ. अब यह है पढ़ाई जिसको अच्छी रीति पढ़ना है, धारण करना है और धारण कराने की कोशिश करनी है. अविनाशी ज्ञान रत्न धारण करने है. आत्मा रूप बसंत है ना, आत्मा ही धारण करती है, शरीर तो विनाशी है. ಇದು ಶಿಕ್ಷಣ, ಇದು ವಿದ್ಯೆ. ಇದನ್ನು ಚೆನ್ನಾಗಿ ಕಲಿಯಿರಿ, ಧಾರಣೆ ಮಾಡ್ಕೊಳ್ಳಿ, ಹಾಗೂ ಧಾರಣೆ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ಅಂತಾರೆ ಬಾಬವರು. ಅವಿನಾಶಿ ಜ್ಞಾನ ರತ್ನಗಳ ಧಾರಣೆ ಮಾಡಿ. ಯಾಕೆ ಅಂದ್ರೆ ಆತ್ಮ ರೂಪ ಬಸಂತ ಆಗಿದೆ. ಆತ್ಮ ಹಿ ಧಾರಣ ಕರ್ತಿ ಹೇ, ಶರೀರ ತೋ ವಿನಾಶಿ ಹೇ. ಇದಂತೂ ನಮಗೆ ಪಕ್ಕ ಆಗಿದೆ. ಜ್ಞಾನ ಧಾರಣೆ ಮಾಡ್ಕೊಳ್ಳೋದು ಆತ್ಮನೇ ವಿನಃ ಶರೀರ ಅಲ್ಲ, ಯಾಕಂದ್ರೆ ಶರೀರ ವಿನಾಶಿ ಆಗಿದೆ. काम की जो चीज नहीं होती है उनको जलाया जाता है. शरीर भी काम का नहीं रहता है तो उनको आग में जलाते हैं. आत्मा को तो नहीं जलाते. हम आत्मा है. जब से रावण राज्य हुआ है तो मनुष्य देह अभिमान में आ गए हैं. ಬಾಬಾ ಹೇಳ್ತಾರೆ ಕೆಲಸಕ್ಕೆ ಬಾರದಂತ ವಸ್ತುಗಳನ್ನೆಲ್ಲ ಸುಟ್ಟು ಹಾಕ್ಬಿಡ್ತಾರಲ್ವಾ, ಹಾಗೆ ಈ ಶರೀರವು ಯಾವಾಗ ಆತ್ಮ ದೇಹವನ್ನು ಬಿಟ್ಟು ಹೋದ ನಂತರ ಈ ಶರೀರವು ಕೆಲಸಕ್ಕೆ ಬಾರದು ಅಂತಾನೆ ಏನ್ ಮಾಡ್ತಾರೆ, ಸುಟ್ಟು ಹಾಕ್ಬಿಡ್ತಾರೆ, ಹೂತಾಕ್ಬಿಡ್ತಾರೆ, ಬೆಂಕಿನಲ್ಲಿ ಹಾಕ್ಬಿಡ್ತಾರಲ್ವಾ. ಆದ್ರೆ ಆತ್ಮ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆತ್ಮ ಯಾರ ಕಣ್ಣಿಗೂ ಕಾಣಿಸಲ್ಲ, ಕೈಗೂ ಸಿಕ್ಕಲ್ಲ. ಆತ್ಮ ಸುಡಲಿಕ್ಕೆ ಬರುವಂತಹ ವಸ್ತುವಲ್ಲ, ಹುಳ್ಳಿಕ್ಕೆ ಬರುವಂತಹ ವಸ್ತುವಲ್ಲ, ಕಣ್ಣಿಗೆ ಕಾಣುವ ವಸ್ತುನೂ ಅಲ್ಲ. हम आत्मा है. जब से रावण राज्य शुरू हुआ है तो मनुष्य देह अभिमान में आ गए हैं. मैं शरीर हूं या पक्का हो जाता है. ಆತ್ಮ ತೋ ಅಮರ್ ಹೇ. ನಾನು ಆತ್ಮ ಆಗಿದ್ದೇನೆ ಅನ್ನುವಂಥದ್ದು ರಾವಣ ರಾಜ್ಯ ಎಂದು ಪ್ರಾರಂಭವಾಯಿತು ಅಂದಿನಿಂದ ಮನುಷ್ಯ ದೇಹಾಭಿಮಾನದಲ್ಲಿ ಬಂದ್ಬಿಡ್ತಾನೆ. ಆತ್ಮದ ಅಭಿಮಾನತನವನ್ನ ಮರ್ತ್ಕೊಂಡ್ ಬಿಡ್ತಾನೆ. ನಾನು ಶರೀರ ಆಗಿದ್ದೇನೆ ಅನ್ನುವಂತ ಮಾತು ಪಕ್ಕ ಆಗ್ತಾ ಹೋಗುತ್ತೆ. ಆದ್ರೆ ಬಾಬರು ತಿಳಿಸ್ತಾರೆ ಆತ್ಮ ಅಂತೂ ಅಮರ. अमरनाथ बाप आकर आत्माओं को अमर बनाते हैं. वह तो अपने समय पर अपनी मर्जी से एक शरीर छोड़ दूसरा लेते हैं, क्योंकि आत्मा मालिक है. जब चाहे शरीर छोड़े. वहाँ शरीर की आयु बड़ी होती है, सर्प का मिसाल है. अभी तुम जानते हो या तुम्हारे बहुत जन्मों के अंत के जन्म की पुरानी काल है. 84 जन्म पूरे लिए है. ಈಗ ಅಮರನಾಥ ತಂದೆಯವರು ಆತ್ಮನ ಬಗ್ಗೆ ಆತ್ಮ ಅಮರ ಅಂತ ತಿಳಿಸ್ಕೊಡ್ತಾ ಏನ್ ಹೇಳ್ತಾರೆ, ಆತ್ಮಕ್ಕೂ ಅಮರ್ ಬನಾತೆ ಹೇ. ಆತ್ಮಗಳನ್ನ ಅಮರರನ್ನಾಗಿ ಮಾಡ್ತಿದ್ದಾರೆ. ಅಲ್ಲಂತೂ ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಸಮಯದಲ್ಲಿ ಯಾವಾಗ ಆತ್ಮ ಶರೀರ ಬಿಡುವಂತ ಸಮಯ ಬರುತ್ತದೋ ಆ ಸಮಯದಲ್ಲಿ ಅದು ತನ್ನ ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಧರಿಸ್ಕೊಳ್ಳುತ್ತೆ. ಯಾಕೆ ಅಂದ್ರೆ ಆತ್ಮಲ್ಲಿ ಮಾಲೀಕತನವನ್ನ ಹೊಂದಿರುತ್ತೆ. ಯಾವಾಗ ಬೇಕೋ ಶರೀರವನ್ನು ಬಿಡುತ್ತೆ. ವಹಾ ಶರೀರ ಕಿ ಆಯು ಬಡಿ ಹೋತಿ ಹೇ, ಸಬ್ಕಾ ಮಿಸಾಲ್ ಹೇ. ಬಾಬಾ ಹೇಳ್ತಾರೆ ಅಲ್ಲಿ ಶರೀರದ ಆಯಸ್ಸು ದೀರ್ಘವಾಗಿರುತ್ತೆ. ಸರ್ಪದ ಉದಾಹರಣೆನ ಯಾವಾಗ್ಲೂ ಬಾಬಾವ್ರು ಕೊಡ್ತಾರೆ. ಅದು ಹೇಗೆ ತನ್ನ ಪೊರೆಯನ್ನು ಬಿಡುತ್ತೋ ಆ ಪ್ರಕಾರದಲ್ಲಿ ಸಮಯದಲ್ಲಿ ಆತ್ಮ ಶರೀರವನ್ನು ಬಿಟ್ಟು ಮತ್ತೊಂದು ದೇಹ ಧರಿಸ್ಕೊಳ್ಳುತ್ತೆ. ಅಭಿ ತುಮ್ ಜಾನ್ತೆ ಹೋ ಯೆ ತುಮ್ಹಾರೆ ಬಹು ಜನ್ಮೋ ಕೆ ಅಂತ್ ಕೆ ಜನ್ಮ ಕಿ ಪುರಾನಿ ಕಾಲ್ ಹೇ, 84 ಜನ್ಮ ಪೂರೆ ಲಿಯೇ ಹೇ. ಈಗ ನಾವು ಮಕ್ಕಳಿಗೆ ಚೆನ್ನಾಗಿ ಬಾಬಾವ್ರ ಶಿಕ್ಷಣದಿಂದ ಗೊತ್ತಾಗಿದೆ ನಾವು ಬಹಳ ಜನ್ಮಗಳ ಅಂತ್ಯದ ಜನ್ಮದ ಹಳೆಯ ಶರೀರವನ್ನ ಹೊಂದಿದ್ದೇವೆ. ಈಗ ಇದಕ್ಕೆ 84 ಜನ್ಮಗಳು ಪೂರ್ಣ ಆಗ್ಬಿಟ್ಟಿದೆ. कोई के 60-70 जन्म भी है, कोई के 50 है. त्रेता में जरूर आयु कुछ ना कुछ कम हो जाती है. सतयुग में फुल आयु होती नहीं, होती है. अब पुरुषार्थ करना है कि हम पहले सतयुग में आए, वहां ताकत रहती है तो अकाल मृत्यु नहीं होती. ಈಗ ಬಾಬರ್ ಹೇಳ್ತಾರೆ ನೋಡಿ, ಕೆಲವರಿಗೆ 60-70 ಜನ್ಮಗಳು ಸಿಕ್ಕಿರಬಹುದು ಬಿಕೆಗಳಾದ್ಮೇಲೆ, ಮತ್ ಕೆಲವರಿಗೆ 50 ಇರಬಹುದು. ತ್ರೇತಾದಲ್ಲಿ ಖಂಡಿತವಾಗಿಯೂ ಆಯಸ್ಸು ಸ್ವಲ್ಪ ಕಡಿಮೆ ಆಗೇ ಇರುತ್ತೆ. ಸತ್ಯುಗದಲ್ಲಿ ಫುಲ್ ಆಯಸ್ಸು ಇರುತ್ತೆ. ಪೂರ್ಣ ಆಯಸ್ಸನ್ನ ಹೊಂದಿನೇ ಪೀಳಿಗೆ ಅಂತಾರಲ್ಲ, ಪೂರ್ಣ ಆಯಸ್ಸನ್ನ ಹೊಂದಿನೇ ಶರೀರ ಬಿಡ್ತಾರೆ. ಅದರಿಂದ ನಾವು ಮಕ್ಕಳಿಗೆ ಪುರುಷಾರ್ಥ ಮಾಡಬೇಕಾಗಿದೆ. ಬಾಬರ್ ಹೇಳ್ತಾರೆ ಮೊದಲು ನಾವು ಸತ್ಯುಗದಲ್ಲೇ ಹೋಗೋಣಪ್ಪ. ತ್ರೇತಾಯುಗದ ಪ್ರಾರಂಭ ಅಥವಾ ಹೇಗೋ ಸ್ವರ್ಗದಲ್ಲಿ ಒಂದು ಸೀಟ್ ಸಿಕ್ಕಿದ್ರೆ ಸಾಕು, ತ್ರೇತಾಯುಗದಲ್ಲೋ ಎಲ್ಲೋ ಒಂದ್ ಕಡೆ ಅಂತ ಆಗಿರಬಾರ್ದು. ಸತ್ಯುಗದಲ್ಲಾದ್ರೆ ಹೆಚ್ಚಿನ ತಾಕತ್ತಿರುತ್ತೆ. ಬಾಬಾ ಹೇಳ್ತಾರೆ ತ್ರೇತಾಯುಗದಲ್ಲಿ ಸ್ವಲ್ಪ ಆಯಸ್ಸುನು ಕಡಿಮೆ ಆಗಿರುತ್ತೆ. ಒಟ್ಟಾರೆ ಸ್ವರ್ಗದಲ್ಲಿ ಅಕಾಲ ಮೃತ್ಯು ನಹಿ ಹೋತಿ, ಅಕಾಲ ಮೃತ್ಯು ಉಂಟಾಗಲ್ಲ.
ताकत कम होती है तो फिर आयु भी कम हो जाती है। अब जैसे बाप सर्वशक्तिवान है, तुम्हारी आत्मा को भी ಶಕ್ತಿವಾನ್ बनाते हैं। ಈಗ ತಾಕತ್ ಕಡಿಮೆ ಆಗ್ತಾ ಹೋಗುತ್ತೆ, ಒಂದೊಂದು ಜನ್ಮ ಕಳೀತಾ ಕಳೀತಾ, ಹಾಗೇನೆ ಆಯಸ್ಸು ಕಡಿಮೆ ಆಗ್ತಾ ಹೋಗುತ್ತೆ, ಯುಗಗಳು ಕಳೀತಾ ಕಳೀತಾ। ಈಗ ಹೇಗೆ ಬಾಬಾ ಹೇಳ್ತಾರೆ, ಸರ್ವಶಕ್ತಿವಂತ ತಂದೆಯವರಿದ್ದಾರೆ, ಹಾಗೆ ನಿಮ್ಮ ಆತ್ಮನೂ ಸಹ ಶಕ್ತಿವಾನ್ ಆಗ್ತಾ ಇದೆ। एक तो पवित्र बनना है और याद में रहना है, तब शक्ति मिलती है। बाप से शक्ति का वर्षा लेते हो। ಒಂದಂತೂ ಪವಿತ್ರರಾಗಿರ್ಬೇಕಾಗಿದೆ ಮತ್ತು ನೆನಪಿನಲ್ಲಿರಿ, ಎರಡನೇದಾಗಿ ಆಗಲೇ ಆತ್ಮಕ್ಕೆ ಶಕ್ತಿ ಸಿಗುತ್ತೆ। ತಂದೆಯಿಂದ ಶಕ್ತಿ ಆಸ್ತಿಯನ್ನ ನಾವು ತಗೊಳ್ಬಹುದು। ಇವಾಗ पाप आत्मा तो शक्ति ले न सके, पुण्यात्मा बनते ही तो शक्ति मिलती है। ये ख्याल करो, हमारी आत्मा सतो प्रधान थी, हमेशा शुभ भावना रखनी है। ಪಾಪಾತ್ಮರಿಗೆ ಬಾಬಾ ಹೇಳ್ತಾರೆ, ಪಾಪಾತ್ಮರು ಶಕ್ತಿನ ಪಡ್ಕೊಳ್ಳಿಕ್ ಸಾಧ್ಯ ಇಲ್ಲ, ಪುಣ್ಯಾತ್ಮರು ಶಕ್ತಿಯನ್ನ ಹೊಂದುತ್ತಾರೆ ಪರಮಾತ್ಮನಿಂದ। ಈ ಪ್ರಕಾರದಲ್ಲಿ ವಿಚಾರ ಮಾಡಿ, ನನ್ನ ಆತ್ಮ ಸತೋ ಪ್ರಧಾನವಾಗಿತ್ತು, ಯಾವಾಗ್ಲೂ ನನ್ನ ಆತ್ಮ ಸತೋ ಪ್ರಧಾನವಾಗಿತ್ತು ಸತ್ಯುಗದಲ್ಲಿ ಅಂತ ಯಾವಾಗ್ಲೂ ಶುಭ ಭಾವನೆಯನ್ನು ಇಟ್ಕೋಬೇಕಾಗಿದೆ। ಐಸೆ ನಹಿ ಕಿ ಸಬ್ ತೋಡೆ ಹಿ ಸತೋ ಪ್ರಧಾನ ಹೋಂಗೆ। ಎಲ್ಲಿ ಬಂದಿತ್ತು ಈ ಪಾಯಿಂಟ್? ಕ್ವಶನ್ ಆನ್ಸರ್ ನಲ್ಲಿ ಅಲ್ವಾ? ಯಾವಾಗ್ಲೂ ಈ ಶುಭ ಭಾವನೆ ಇರಲಿ, ನನ್ನ ಆತ್ಮ ಸತೋ ಪ್ರಧಾನವಾಗಿದ್ದೆ, ನನ್ನ ಆತ್ಮ ಪುನಃ ಈಗ ತಂದೆ ನೆನಪು ಮಾಡಿ ಸತೋ ಪ್ರಧಾನ ಆಗ್ತಾ ಇದ್ದೇನೆ ಅಂತ ಈ ರೀತಿ ಆಲೋಚನೆ ಮಾಡಬಾರ್ದು ನೆಗೆಟಿವ್ ಆಗಿ। ಅಯ್ಯೋ ಎಲ್ಲಾರು ಎಲ್ಲ ಆಗ್ತಾರಪ್ಪ ಸತೋ ಪ್ರಧಾನರು ಅಂತ ಈ ತರ ಅನ್ಕೋಬಾರ್ದು। ಕೆಲವರು ಸತೋನೂ ಆಗಬಹುದು ಅಂತ। ಐಸೆ ನಹಿ कि सब तोड़े ही सतो प्रधान होंगे, कोई तो सतो भी होंगे ना, नहीं। अपने को समझना चाहिए, हम पहले पहले सतो प्रधान थे, निश्चय से ही सतो प्रधान बनेंगे। ಎಲ್ಲಾರು ಸತೋ ಪ್ರಧಾನ ಎಲ್ಲ ಆಗ್ತಾರೆ, ಕೆಲವರು ಸತೋನೂ ಆಗ್ಬೋದು ಅಂತ ನಾವೇನೆ ಡಿಸಿಷನ್ ತಗೊಂಡ್ಬಿಡೋದು, ನಿರ್ಣಯ ತಗೊಂಡ್ಬಿಡೋದು, ಆಲೋಚನೆ ಮಾಡೋದು, ಈ ತರ ಎಲ್ಲ ಮಾಡಬಾರ್ದು। ಒಟ್ಟಾರೆ ನಿಮಗೆ ನೀವು ಇಷ್ಟ ಅನ್ಕೊಳ್ಳಿ, ಬೇರೆಯವ್ರ ಬಗ್ಗೆ ನಿಮ್ಗೆ ಯಾಕೆ? ಬಾಬಾ ಹೇಳ್ತಾರೆ, ನಿಮ್ಮನ್ನ ನೀವು ತಿಳ್ಕೊಬೇಕೇನಂತ, ನಾನು ಮೊಟ್ಟ ಮೊದಲು ಸತೋ ಪ್ರಧಾನ ಆಗಿದ್ದೆ, ನಿಶ್ಚಯದಿಂದಲೇ ಸತೋ ಪ್ರಧಾನ ಆಗ್ತೀರಾ ನೋಡಿ। ಒಂದು ಬಾಬಾ ನಾವು ಸತೋ ಪ್ರಧಾನ ಆಗೋದಕ್ಕೆ ಒಂದು ಪಾಯಿಂಟ್ ಅನ್ನು, ವಿಶೇಷ ಪಾಯಿಂಟ್ ಅನ್ನು ಕೊಡ್ತಾರೆ, ಶುಭ ಭಾವನೆ ಇಟ್ಕೊಳ್ಳಿ ಅಂದ್ರು, ಮತ್ತೆ ನಿಶ್ಚಯ ಇಟ್ಕೊಂಡ್ರೆ ಅದರಿಂದ ಖಂಡಿತ ಸತೋ ಪ್ರಧಾನ ಆಗೇ ಆಗ್ತೀರಾ। ನಾವಾಗಿದ್ವಿ, ನಾನು ಆಗ್ತೀನಿ, ನಾನಾಗಿದ್ದೆ, ಮತ್ತೆ ನಾನು ಆಗ್ತೀನಿ ಸತೋ ಪ್ರಧಾನ ಅಂತ। ಐಸೆ ನಹಿ ಕಿ ಹಮ್ ಕೈಸೆ ಸತೋ ಪ್ರಧಾನ ಬನ್ ಸಕೆಂಗೆ, ಈ ತರ ಎಲ್ಲ ಪ್ರಶ್ನೆಗಳು ಯಾಕೆ ಬೇಕು? ಗುರುಗೆ ತಿರುಮಂತ್ರ ಹಾಕುವಂತ ಪ್ರಶ್ನೆಗಳು ಬೇಡ। ಐಸೆ ನಹಿ ಕಿ ಹಮ್ ಕೈಸೆ ಸತೋ ಪ್ರಧಾನ ಬನ್ ಸಕೆಂಗೆ, ಅದ ಹೇಗೆ ನಾವು ಸತೋ ಪ್ರಧಾನ ಆಗ್ತೀವಿ ಅಂತ ಈ ತರ ಎಲ್ಲ ಪ್ರಶ್ನೆಗಳು ಬೇಡ। ಫಿರ್ ಕಿಸಕ್ ಜಾತೆ ಹೇ, ಯಾದ್ ಕಿ ಯಾತ್ರಾ ಪರ್ ನಹಿ ರಹತೆ ಅಂತ ಮಕ್ಕಳು ಮತ್ತೆ ಜಾರಿ ಹೋಗ್ತಾರೆ। ಬಾಬಾ ಹೇಳ್ತಾರೆ, ನೆನಪಿನ ಯಾತ್ರೆಯಲ್ಲಿ ಇರೋದಿಲ್ಲ। ಜಿತನಾ ಹೋ ಸಕೆ ಪುರುಷಾರ್ಥ ಕರ್ನಾ ಚಾಹಿಯೇ, ಅಪ್ನೆ ಕೋ ಆತ್ಮ ಸಮಜ್ ಸತೋ ಪ್ರಧಾನ್ ಬನ್ನ ಹೈ। ಅದರಿಂದಲೇ ಮಕ್ಕಳಿಗೆ ಹೇಳ್ತಾರೆ ಬಾಬಾ, ಎಷ್ಟು ಸಾಧ್ಯನೋ ಅಷ್ಟು ಪುರುಷಾರ್ಥ ಮಾಡಬೇಕಾಗಿದೆ ಮಕ್ಕಳೇ, ತಮಗ್ ತಾವು ಆತ್ಮ ಅಂತ ತಿಳಿದು ಸತೋ ಪ್ರಧಾನ ಆಗ್ಬೇಕು। इस समय सब मनुष्य मात्र तमो प्रधान है, तुम्हारी आत्मा भी तमो प्रधान है। आत्मा को अब सतो प्रधान बनाना है बाप की याद से। ಈ ಸಮಯದಲ್ಲಂತೂ ಎಲ್ಲಾ ಮನುಷ್ಯ ಮಾತ್ರರು ತಮೋ ಪ್ರಧಾನ ಆಗ್ಬಿಟ್ಟಿದ್ದಾರೆ। ಬಾಬಾ ಹೇಳ್ತಾರೆ, ನಿಮ್ಮ ಆತ್ಮ ತಮೋ ಪ್ರಧಾನ ಆಗಿದೆ, ಎಲ್ಲ ಆತ್ಮರು ತಮೋ ಪ್ರಧಾನ, ನಾವು ಆತ್ಮಗಳು ತಮೋ ಪ್ರಧಾನ। ಆತ್ಮ ಕೋ ಅಬ್ ಸತೋ ಪ್ರಧಾನ್ ಬನಾನಾ ಹೈ ಬಾಪ್ ಕಿ ಯಾದ್ ಸೆ। ಈಗ ಎಲ್ಲ ವಿವರಗಳನ್ನ ಬಾಬಾ 4 ಯುಗಗಳದ್ದು, ಜನ್ಮಗಳದ್ದು, ಸತೋ ಪ್ರಧಾನತೆಯ ಲಕ್ಷಣದ ಬಗ್ಗೆ ಎಲ್ಲ ತಿಳಿಸಿ ಏನ್ ಹೇಳ್ತಾರೆ, ನೀವು ಶ್ರೀಮಂತರಾಗಿದ್ರಿ, ನೀವು ಸತೋ ಪ್ರಧಾನ ಆಗಿದ್ರಿ, ನೀವು ಫುಲ್ ಆಯಸ್ಸನ್ನ ಹೊಂದಿದ್ರಿ ನೋಡಿ ಮಕ್ಕಳೇ, ಈಗ ಪುನಃ ನೀವು ಆ ರೀತಿ ಆಗ್ಬಹುದು। ಇದು ಶಿಕ್ಷಣ ಶಾಲೆಯಲ್ಲಿ ನೀವು ಮತ್ತೆ ನೀವು ಆತ್ಮ ಸತೋ ಪ್ರಧಾನ ಆಗ್ಲೇಬೇಕಾಗಿದೆ। ಅಂದ್ರೆ ತಂದೆ ನೆನಪನ್ನ ಮಾಡಿ, ಜೊತೆಲಿ ಬಾಬಾ ಇನ್ನೂ ಏನು ಅಡಿಷನ್ ಹೇಳ್ತಾರೆ, साथ साथ सर्विस भी करेंगे तो ताकत मिलेगी। समझो कोई सेंटर खोलते हैं तो बहुतों के आशीर्वाद उन्हों के सिर पर आएगी। ಜೊತೆಲಿ ಸರ್ವಿಸ್ ಅನ್ನು ಮಾಡಿದ್ದೆ ಅದು ನಿಮ್ಗೆ ತಾಕತ್ ಸಿಗುತ್ತೆ। ತಿಳ್ಕೊಳ್ಳಿ ಮಕ್ಕಳೇ, ಯಾರಾದ್ರೂ ಸೇವಾ ಕೇಂದ್ರವನ್ನು ತೆರೀತೀರಪ್ಪ, ಅನೇಕರಿಗೆ ಆ ರೀತಿಯ ಮಕ್ಕಳು ಸೇವಾ ಕೇಂದ್ರ ಯಾರು ತೆರೀತಾರೋ ಅವರಿಗೆ ಅನೇಕರ ಆಶೀರ್ವಾದ ಅವರ ಮೇಲೆ ಬರುತ್ತೆ। ಎಷ್ಟೋ ಜನ ನೊಂದವರು, ಬೇಸರಗೊಂಡವರು, ಶಾಂತಿಯನ್ನ ಕಾಣದವರು, ಪರಮಾತ್ಮನನ್ನ ಗುರುತಿಸದೇ ಇದ್ದಂತವ್ರು ಆ ಸೇವಾ ಕೇಂದ್ರಕ್ಕೆ ಬಂದು ಜ್ಞಾನ ತಗೊಂಡು ಅವರ ಆತ್ಮೋನ್ನತಿ ಮಾಡ್ಕೊಳ್ತಾರೆ ಅಂದ್ರೆ ಅದಕ್ಕೆ ಆಶೀರ್ವಾದ ಮನೆ ಕೊಟ್ಟ ಮಾಲೀಕನಿಗೆ। ಮನುಷ್ಯ ಧರ್ಮಶಾಲಾ ಬನಾತೆ ಹೈ ಕಿ ಕೋಯಿ ಭಿ ಆಯೆ विश्राम पाए, आत्मा खुश होगी ना। रहने वालों को आराम मिलता है तो उनका आशीर्वाद बनाने वाले को मिलता है। फिर परिणाम क्या होगा, दूसरे जन्म में वह सुखी रहेगा। ಈಗ ಕರ್ಮ ಫಿಲಾಸಫಿ ಹೇಳ್ತಾರೆ ಬಾಬಾವರು, ಮನುಷ್ಯರು ಧರ್ಮಶಾಲೆಯನ್ನ ಕಟ್ಟಿಸ್ಕೊಳ್ತಾರೆ, ಯಾರು ಬೇಕಾದ್ರೂ ಬರ್ಬೋದು, ಬಂದು ವಿಶ್ರಾಮ ತಗೊಂಡು ಹೋಗ್ಬೋದು। ಆತ್ಮ ಖುಷಿ ಆಗ್ಬಿಡ್ತದಲ್ಲಪ್ಪ, ಇಂತ ಒಂದು ತಂಗುದಾಣ ಸಿಕ್ತು, ನಮ್ಗೆ ವಿಶ್ರಾಮ ತಗೊಂಡು ಮುಂದಕ್ಕೆ ಹೋಗ್ಬೋದು ನಾವು ಅಂತ।
ಅಲ್ಲಿ ಬಂದು ವಾಸ ಮಾಡಿ ಹೋಗುವಂತವ್ರಿಗೆ ಎಷ್ಟು ಆರಾಮ್ ಸಿಗುತ್ತೆ. ಅದರ ಆಶೀರ್ವಾದ ಯಾರಿಗೆ, ಅವರು ಹಾಯ್ ಅಂತ ಖುಷಿ ಪಟ್ಕೊಂಡು ಹೋದ್ರೆ ಆಶೀರ್ವಾದ ಯಾರು ಕಟ್ಟಿಸ್ಕೊಟ್ರು, ಆತರ ಅವಕಾಶ ಮಾಡಿಕೊಟ್ರು ಅವ್ರಿಗೆ ಸಿಗುತ್ತೆ ತಾನೆ. ನಂತರ ಅದರ ಪರಿಣಾಮ ಏನು, ಆ ರೀತಿಯ ಧರ್ಮಶಾಲೆ ಕಟ್ಟಿಸ್ಕೊಟ್ಟವ್ರಿಗೆ ಮರುಜನ್ಮದಲ್ಲಿ ಅವರು ಸುಖವಾಗಿರ್ತಾರೆ. ಮಕಾನ್ ಅಚ್ಚಾ ಮಿಲೇಗ ನೋಡಿ ಬಾಬಾ ಅವ್ರು ಹೇಳ್ತಾರೆ, ಕರ್ಮ ಫಿಲಾಸಫಿ. ಅವರಿಗೆ ಮನೆ ತುಂಬಾ ಚೆನ್ನಾಗಿ ಸಿಗುತ್ತೆ, ಮಕಾನ್ ಕ ಸುಖ ಮಿಲೇಗ, ಮನೆಯ ಸುಖ ಸಿಗುತ್ತೆ. ऐसा नहीं कि कभी बीमार नहीं होंगे, सिर्फ मकान अच्छा होगा, हॉस्पिटल खोली होगी तो तंदुरुस्ती अच्छी रहेगी. ಈಗ ಕರ್ಮದಂತೆ ಫಲ ಅಂತ ಮನೆ ಸುಖವಾದಂಥದ್ದು ಸಿಗುತ್ತೆ ಅವರಿಗೆ, ಧರ್ಮಶಾಲೆ ಕಟ್ಟಿಸ್ಕೊಟ್ಟವ್ರಿಗೆ ಮುಂದಿನ ಜನ್ಮದಲ್ಲಿ. ಆದ್ರೆ ಈ ರೀತಿ ತಿಳ್ಕೊಳ್ಬಾರ್ದು ಅವರಿಗೆ ಕಾಯಿಲೆನೇ ಬರಲ್ಲ ಅಂತ. ಕೇವಲ ಅಂತವ್ರಿಗೆ ಮನೆ ಚೆನ್ನಾಗಿ ಸಿಗುತ್ತೆ, ಹಾಸ್ಪಿಟಲ್ ಕೋಲಿ ಹೋಗಿತ್ತು ತಂದರುಸ್ತಿ ಹಚ್ಚಿ ಹೋಗಿ. ಯಾರು ಆಸ್ಪತ್ರೆಗಳನ್ನು ತೆರೆದು ಅವಕಾಶ ಮಾಡಿಕೊಡ್ತಾರಲ್ಲ ರೋಗಿಗಳಿಗೆ, ಅಂತವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ. ಯೂನಿವರ್ಸಿಟಿ ಕೋಲಿ ಹೋಗಿತ್ತು ಪಡಾಯಿ ಹಚ್ಚಿ ಹೋಗಿ. ಯಾರು ಯೂನಿವರ್ಸಿಟಿಯನ್ನ ಕಟ್ಟಿಸ್ಕೊಡ್ತಾರೆ ಅವರಿಗೆ ವಿದ್ಯೆ ಮುಂದಿನ ಜನ್ಮದಲ್ಲಿ ಚೆನ್ನಾಗಿ ಲಭಿಸುತ್ತೆ. ಸ್ವರ್ಗ ಮೇ ತೋ ಯಾ ಹಾಸ್ಪಿಟಲ್ ಆದಿ ಹೋತಿ ನಹಿ, ಯಹಾ ತುಮ್ ಪುರುಷಾರ್ಥ ಸೆ 21 ಜನ್ಮ ಕೆ ಲಿಯೆ ಪ್ರಾರಬ್ಧ ಬನಾತೆ ಹೋ. ಸ್ವರ್ಗದಲ್ಲಂತೂ ಹಾಸ್ಪಿಟಲ್ ಇತ್ಯಾದಿಗಳು ಇರೋದಿಲ್ಲ. ಇಲ್ಲಂತೂ ತಾವು ಮಕ್ಕಳು 21 ಜನ್ಮದ ಪುರುಷಾರ್ಥ ಮಾಡೋದ್ರಿಂದ 21 ಜನ್ಮಗಳವರೆಗೆ ಪ್ರಾರಬ್ಧವನ್ನ ಪಡ್ಕೊಳ್ತೀರಾ. ಬಾಕಿ ವಹಾ ಹಾಸ್ಪಿಟಲ್, ಕೋರ್ಟ್, ಪೊಲೀಸ್ ಆದಿ ಕುಚ್ ನಹಿ ಹೋಗಾ. ಎಲ್ಲಿ ಸ್ವರ್ಗದಲ್ಲಿ ಏನೇನಿರಲ್ಲ, ಆಸ್ಪತ್ರೆ ಇರಲ್ಲ, ರೋಗ ಇರಲ್ಲ, ಕೋರ್ಟ್ ಇರಲ್ಲ, ಪೊಲೀಸ್ ಸ್ಟೇಷನ್ ಇರಲ್ಲ, ಏನು ಇರಲ್ಲ. ಅಭಿ ತುಮ್ ಚಲ್ತೆ ಹೋ ಸುಖಧಾಮ್ ಮೇ, ವಹಾ ವಜೀರ್ ಭಿ ಹೋತಾ ನಹಿ. ಈಗ ಹೊರಟಿದೀವಿ ನಾವು ಸುಖಧಾಮಕ್ಕೆ, ಅಲ್ಲಿ ಮಂತ್ರಿಗಳು ಸಹ ಇರೋದಿಲ್ಲ. ಊಂಚತೆ ಊಂಚು ಖುದ್ ಮಹಾರಾಜ ಮಹಾರಾಣಿ ವ ವಜೀರ್ ಕಿ ರಾಯ್ ತೋಡೆ ಹಿ ಲೇಂಗೆ. ರಾಯ್ ತಬ್ ಮಿಲ್ತಿ ಹೈ ಜಬ್ ಬೇ ಅಕಲ್ ಬಂತೆ ಹೈ, ಜಬ್ ವಿಕಾರೋ ಮೇ ಗಿರ್ತೆ ಹೈ. ನೋಡಿ ಅದನ್ನು ಬಾಬಾ ಹೇಳ್ತಾರೆ. ಶ್ರೇಷ್ಠಾತಿ ಶ್ರೇಷ್ಠ ರಾಜ ಮಹಾರಾಜ ಮಹಾರಾಣಿ ಅಂತ ಅನಿಸ್ಕೊಂಡವರು, ಸರ್ವಕಲಾ ಸಂಪನ್ನರು, 16 ಕಲಾ ಸಂಪೂರ್ಣರಾದಂತವರಿಗೆ ಮಂತ್ರಿಯ ಅಗತ್ಯ ಇಲ್ಲ, ಯಾರ ಸಲಹೆನೂ ಬೇಕಾಗಿರಲ್ಲ. ಯಾವಾಗ ಸಲಹೆ ತಗೊಳ್ಳಿಕ್ಕೆ ಪ್ರಾರಂಭ ಆಗುತ್ತೆ ಅಂದ್ರೆ ರಾಜ ಸ್ವಲ್ಪ ದೊಡ್ಡನಾಗಿರ್ಬೇಕು ಅಥವಾ ಅವನ ವಿಕಾರಕ್ಕೆ ಬಿದ್ದಿರಬೇಕು. ರಾವಣ ರಾಜ್ಯ ಮೇ ಬಿಲ್ಕುಲ್ ಹಿ ಬೇಅಕಲ್ ತುಚ್ಛ ಬುದ್ಧಿ ಬನ್ ಜಾತೆ ಹೈ, ಇಸ್ಲಿಯೇ ವಿನಾಶ ಕ ರಾಸ್ತಾ ಢೂಂಢತೆ ರಹತೆ ಹೈ. ಈ ರಾವಣ ರಾಜ್ಯದಲ್ಲಂತೂ ಬಿಲ್ಕುಲ್ ಬುದ್ಧಿಹೀನರಾಗ್ತಾರೆ, ತುಚ್ಛ ಬುದ್ಧಿ ಉಳ್ಳವರು. ಆದ್ರಿಂದಲೇ ವಿನಾಶದ ದಾರಿಯನ್ನ ಹುಡುಕ್ತಾರೆ. खुद समझते हैं हम विश्व को बहुत ऊंच बनाते हैं, परंतु यह और ही नीचे गिरते जाते हैं. अब ವಿನಾಶ ಸಾಮನೆ ಕಡಾ ಹೈ. ತಮಗ್ ತಾವು ಅನ್ಕೊಳ್ತಾರೆ ವಿಶ್ವಕ್ಕೆ ನಾವು ಬಹಳ ಉನ್ನತ ಮಾಡ್ತಾ ಇದ್ದೇವೆ ಅಂತ. ಆದ್ರೆ ಇವತ್ತು ಅವ್ರು ಮಾಡ್ತಾ ಇರುವಂತ ಕರ್ತವ್ಯ ಕೃತಿಗಳಲ್ಲೂ ಕೆಳಮಟ್ಟಕ್ಕೆ ಬೀಳಿಸ್ತಾ ಇದೆ. ಬಾಬಾ ಹೇಳ್ತಾರ ವಿನಾಶ ಸಾಮನೆ ಕಡಾ ಹೈ. ಈಗ ವಿನಾಶ ಅನ್ನೋದು ಎದುರುಗಡೆನೆ ಕಾದು ನಿಂತಿದೆ. ದಿನ ಯಾವಾಗ ಯಾವ ಗಳಿಗೆಯಲ್ಲಿ ಸಾವು ಯಾರಿಗೆ ಹೇಗೆ ವಕ್ರಿಸುತ್ತೆ ಅಂತ ಗೊತ್ತಿಲ್ಲ. ಆ ತರ ವಿನಾಶ ಎದುರುಗಡೆ ನಿಂತಿದೆ. तुम बच्चे जानते हो हमको घर जाना है, हम भारत की सेवा कर दैवी राज्य स्थापन करते हैं, फिर हम राज्य करेंगे. गाया भी जाता है फॉलो फादर, फादर शोज सन, सन शोज फादर. बच्चे जानते इस समय शिव बाबा ब्रह्मा के तन में आकर हमको पढ़ाते हैं, समझाना भी ऐसे है. हम ब्रह्मा को भगवान व देवता आदि नहीं मानते. ಈಗ ನಾವು ಮಕ್ಕಳು ತಿಳ್ಕೊಂಡಿದ್ದೇವೆ, ವಾಪಸ್ ಈಗ ಮರಳಿ ಗೂಡಿಗೆ ಮನೆಗೆ ಹೋಗ್ಬೇಕಂತ ನಾವು ಭಾರತದ ಸೇವೆಯನ್ನ ಮಾಡಿ ದೈವಿ ರಾಜ್ಯ ಸ್ಥಾಪನೆ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಮತ್ತೆ ನಾವು ರಾಜ್ಯಭಾರ ನಡೆಸ್ತೇವೆ ಸತ್ಯುಗದಲ್ಲಿ. ಗಾಯನವೇ ಇದೆ ಫಾಲೋ ಫಾದರ್ ಅಂತ. ಮಕ್ಕಳು ತಂದೆಯನ್ನ ಪ್ರತ್ಯಕ್ಷ ಪಡಿಸಬೇಕು, ತಂದೆ ಮಕ್ಕಳನ್ನ ಪ್ರತ್ಯಕ್ಷ ಪಡಿಸ್ತಾರೆ. ಮಕ್ಕಳಿಗೆ ಗೊತ್ತಾಗಿದೆ ಈ ಸಮಯ ಶಿವಬಾಬಾ ಬ್ರಹ್ಮನ ತನ್ವಿನಲ್ಲಿ ಬಂದು ನಮಗೆ ಓದಿಸ್ತಾ ಇದ್ದಾರೆ ಅಂತ. ಇದೇ ರೀತಿನೇ ಬೇರೆಯವ್ರಿಗೂ ನಾವು ಹೇಳ್ಕೊಡ್ಬೇಕಾಗಿದೆ. ಬ್ರಹ್ಮನಿಗೆ ನಾವು ಭಗವಂತ ಅಥವಾ ದೇವತೆ ಇತ್ಯಾದಿಯಾಗಿ ಹೇಳೋದಿಲ್ಲ, ಒಪ್ಕೊಳ್ಳೋದಿಲ್ಲ. ये तो पतित थे, बाप ने पतित शरीर में प्रवेश किया है. झाड़ में देखो ऊपर चोटी में कड़ा है, पतित है, फिर नीचे पावन बनने के लिए तपस्या कर रहे हैं, देवता बनते, फिर देवता बनते हैं. ತಪಸ್ಯ करने वाले है ಬ್ರಾಹ್ಮಣ್. ನಮ್ಮ ಬಾಬಾ ಏನ್ ಹೇಳ್ತಾರೆ, ಬ್ರಹ್ಮನ ಬಗ್ಗೆ ವಿವರಣೆ ಕೊಡ್ತಾರೆ. ನಾವು ಬ್ರಹ್ಮನನ್ನ ಭಗವಂತ ಅಥವಾ ದೇವತೆ ಇತ್ಯಾದಿಯಾಗಿ ಒಪ್ಪೋದಿಲ್ಲ ಹೇಳಿದ್ರೆ, ಇವರೂ ಸಹ ಬ್ರಹ್ಮನೂ ಸಹ ಪತಿತರಾಗಿದ್ರು. ಈಗ ಬಾಬಾ ಪತಿತ ಪ್ರವೇಶದಲ್ಲಿ ಬ್ರಹ್ಮನ ಶರೀರದಲ್ಲಿ ಪ್ರವೇಶ ಮಾಡಿದ್ದಾರೆ. ವೃಕ್ಷದ ಚಿತ್ರವನ್ನ ನೋಡಿದಾಗ ಮೇಲೆ ತುದಿನಲ್ಲಿ, ವೃಕ್ಷದ ತುದಿನಲ್ಲಿ ನಿಂತಿರುವಂತವ್ರನ್ನ ಕಾಣಬಹುದು ಬ್ರಹ್ಮ ಬಾಬನನ್ನ. ಅದೇ ಪತಿತನಾದಾಗ ಕೆಳಗೆ ಬುಡದಲ್ಲಿ ಪಾವನರಾಗ್ಲಿಕ್ಕೋಸ್ಕರ ಅದೇ ಬ್ರಹ್ಮ ತಪಸ್ಸನ್ನ ಮಾಡ್ತಾ ಇರುವಂತ
ಅದನ್ನ ಕಾಣಬಹುದು ನೀವು. ಯಾಕೆ ತಪಸ್ ಮಾಡ್ತಾನೆ? ದೇವತೆ ಆಗ್ಲಿಕ್ಕೋಸ್ಕರ. ತಪಸ್ಯ ಕರ್ನೆ ವಾಲೆ ಹೈ ಬ್ರಾಹ್ಮಣ. ಹಾಗೆ ಅವರೊಟ್ಟಿಗೆ ಕೆಲವು ಮಂದಿಗಳನ್ನು ಕೂಡಿಸಿದ್ದಾರೆ. ತಪಸ್ಯವನ್ನ ಮಾಡೋದು ಯಾಕೆ? ದೇವತೆ ಆಗ್ಲಿಕ್ಕೆ. ಮತ್ತೆ ಅವರು ಬ್ರಾಹ್ಮಣರು ಅನ್ಸ್ಕೊಳ್ತಾರೆ. ತುಮ್ ಬ್ರಹ್ಮಕುಮಾರ್ ಕುಮಾರಿಯ ಸಬ್ ರಾಜೋಗ್ सीख रहे हो, कितना क्लियर है, इसमें योग बड़ा अच्छा चाहिए, याद में नहीं रहेंगे तो मुरली में भी वह ताकत नहीं रहेगी. ಬಾಬಾ ಹೇಳ್ತಾರೆ, ಈಗ ನಾವೆಲ್ಲ ಬ್ರಹ್ಮಕುಮಾರಿಯರು ಅನ್ಸ್ಕೊಂಡು ಬಾಬಾ ಅವ್ರ ಕಡೆಯಿಂದ ರಾಜಯೋಗವನ್ನ ಕಲಿತಾ ಇದ್ದೀವಿ. ಎಷ್ಟು ಕ್ಲಿಯರ್ ಆಗಿದೆ ಬಾಬಾ ಅವ್ರದ್ದು ರಾಜಯೋಗ ಶಿಕ್ಷಣ. ಇದರಲ್ಲಿ ಯೋಗ ಬಡ ಅಚ್ಚಾ ಚಾಹಿ ಅಂತಾರೆ ಬಾಬಾ. ಈ ರಾಜಯೋಗದ ಶಿಕ್ಷಣದಲ್ಲಿ ನಾವು ತುಂಬಾ ಚೆನ್ನಾಗಿ ಗಮನ ಕೊಡಬೇಕಾಗಿರೋದು ಅತ್ಯಮೂಲ್ಯವಾಗಿ ಯಾವುದು? ಯೋಗದ ಬಗ್ಗೆ. ಯಾದ್ಮೇ ನಹಿ ರಹೆಂಗೆ ತೋ ಮುರ್ಲಿ ಮೇ ಬಿ ವ ತಾಕತ್ ನಹಿ ರಹೇಗಿ. ನಾವು ನೆನಪು ಮಾಡ್ಲಿಲ್ಲ ಅಂದ್ರೆ, ನಾವು ಬಾಬಾನ ಮಹಾವಾಕ್ಯವನ್ನ ಮುರಳಿನಲ್ಲಿ ನುಡಿಸುವಲ್ಲಿಯೂ ತಾಕತ್ ಇರೋದಿಲ್ಲ. ತಾಕತ್ ಮಿಲ್ತಿ ಹೇ ಶಿವಬಾಬಾ ಕಿ ಯಾದ್ ಮೇ. ಹಾಗಾದ್ರೆ ತಾಕತ್ ತಗೊಳ್ಬೇಕು ಅಂದ್ರೆ ಮುರಳಿನ ಓದ್ಬಿಟ್ರೆ ಅಥವಾ ಕೇಳ್ಬಿಟ್ರೆ ಅಲ್ಲ, ನೆನಪಿನಿಂದ, ಶಿವಬಾಬಾ ನೆನಪಿನಿಂದ ತಾಕತ್ ತಗೊಳ್ತೀವಿ. ಯಾದ್ ಸೆ ಹಿ ಸತೋಪ್ರಧಾನ್ ಬನೆಂಗೆ ನಹಿ तो सजाए खाकर फिर कम पद पालेंगे. मूल बात है याद की, जिसको ही भारत का प्राचीन योग कहा जाता है, नॉलेज का किसको पता नहीं है. ಬಾಬಾ ಹೇಳ್ತಾರೆ, ನೆನಪಿನಿಂದಲೇ ಸತೋಪ್ರಧಾನ ಆಗ್ತೇವೆ. ಇಲ್ಲ ಅಂತಂದ್ರೆ ಇನ್ನೊಂದು ಆಪ್ಷನ್ ಏನಪ್ಪಾ ಅಂದ್ರೆ, ಶಿಕ್ಷೆಗಳನ್ನ ಅನುಭವಿಸಿ ಕಡಿಮೆ ಪದವಿ ತಗೋಬೇಕಾಗತ್ತೆ. ಮೂಲ ಮಾತಾಗಿದೆ ನೆನಪಿಂದು. ಇದನ್ನೇ ಭಾರತದ ಪ್ರಾಚೀನ ಯೋಗ ಅಂತ ಹೇಳುವಂಥದ್ದು. ಯಾವುದಕ್ಕೆ? ಈ ರಾಜಯೋಗವನ್ನ. ನಾಲೆಜ್ ಬಾಬಾ ಹೇಳ್ತಾರೆ ಯಾರಿಗೂ ಗೊತ್ತಿಲ್ಲ ಈ ಜ್ಞಾನ. आगे के ऋषि मुनि कहते थे, रचयिता और रचना के आदि मध्य अंत को हम नहीं जानते, तुम भी आगे कुछ नहीं जानते थे. इन विकारों ने ही तुमको बिल्कुल वर्थ नॉट ए पेनी बनाया है. अभी यह पुरानी दुनिया जलकर बिल्कुल खत्म हो जानी है, कुछ भी रहने का नहीं है. ಬಾಬಾ ಹೇಳ್ತಾರೆ, ಈ ನಾಲೆಜ್ ಯಾರಿಗೂ ಗೊತ್ತಿಲ್ಲ. ಈ ಹಿಂದೆ ಋಷಿ ಮುನಿಗಳೆಲ್ಲ ಹೇಳ್ತಾ ಇದ್ರು ರಚಯಿತ ಮತ್ತು ರಚನೆ ಬಗ್ಗೆ, ಆದಿ ಮಧ್ಯ ಅಂತ್ಯದ ಬಗ್ಗೆ ನಮಗ್ ಗೊತ್ತಿಲ್ಲ ಅಂತ. ನಿಮ್ಗೂ ಅಷ್ಟೇ ಮಕ್ಕಳ, ಮುಂಚೆ ಏನು ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಈ 5 ವಿಕಾರಗಳೇ ಎಲ್ಲರನ್ನೂ ಬಿಲ್ಕುಲ್ ವರ್ತ್ ನಾಟ್ ಎ ಪೆನಿ, ಬೆಲೆಹೀನರನ್ನಾಗಿ ಮಾಡಿರೋದು. ಈಗ ಈ ಹಳೆಯ ಜಗತ್ತೇ ಸುಟ್ಟು ಭಸ್ಮ ಆಗಲಿದೆ, ಬಿಲ್ಕುಲ್ ಖತಮ್ ಆಗತ್ತೆ. ಯಾಕೆ? ಬಾಬಾ ಮೊದ್ಲೇನ್ ಹೇಳಿದ್ರು, ಕೆಲ್ಸಕ್ಕೆ ಬಾರದ ವಸ್ತುವನ್ನ ಏನ್ ಮಾಡ್ತಾರೆ? ಸುಟ್ಟಾಕ್ಬಿಡ್ತಾರೆ. ಆತ್ಮ ಶರೀರವನ್ನ ಬಿಟ್ಟು ಹೋದ್ಮೇಲೆ ಶರೀರ ಏನಕ್ಕೂ ಕೆಲ್ಸಕ್ಕೆ ಬರಲ್ಲ ಅಂತ ಸುಟ್ಟಾಕ್ತಾರೆ. ಹಾಗೆ ಈ ಹಳೆ ಜಗತ್ತು ಸಹ ಏನಾಗ್ತಾ ಇದೆ ಇವತ್ತು? ಸುಟ್ಟಾಕೋ ಕೆಲಸ ಮನುಷ್ಯರು ಮಾಡ್ತಾ ಇದ್ದಾರೆ. ತಮ್ಮನ್ ತಾವೇ ಸುಟ್ಕೋತಾ ಇದ್ದಾರೆ, ಜಗತ್ತನ್ನು ಸುಡ್ತಾ ಇದ್ದಾರೆ, ಪ್ರಕೃತಿನೂ ಸುಟ್ಟಾಕ್ತಾ ಇದೆ. ಕುಚ್ ಭಿ ರಹನೆ ಕಾ ನಹಿ ಹೈ. ಇಲ್ಲಿ ಏನು ಉಳಿಯುವಂತದಿಲ್ಲ. तुम सब नंबरवार पुरुषार्थ अनुसार भारत को स्वर्ग बनाने की तन्मन धन से सेवा करते हो. ತಾವೆಲ್ಲ ಮಕ್ಕಳು ನಂಬರ್ವಾರ್ ಪುರುಷಾರ್ಥದ ಅನುಸಾರ ಭಾರತವನ್ನ ಸ್ವರ್ಗ ಮಾಡುವಂತಹ ತನುಮನದನದಿಂದ ಸೇವೆಯನ್ನ ಮಾಡ್ಲಿಕ್ಕೆ ಹೊರಟಿದ್ದೀರಾ. ಪ್ರದರ್ಶನಿ ಮೇ ಬಿ ತುಮ್ಸೆ ಪೂछते हैं तो बोलो हम भी के अपने ही तन्मन धन से श्रीमत पर सेवा कर रामराज स्थापन कर रहे हैं. गांधी जी तो ऐसे नहीं कहते थे कि श्रीमत पर हम रामराज स्थापन करते हैं. ಈಗ ನಂಬರ್ವಾರ್ ಪುರುಷಾರ್ಥದ ಅನುಸಾರ ಭಾರತವನ್ನು ಸ್ವರ್ಗ ಮಾಡುವಲ್ಲಿ ನಮ್ಮದೇ ತನುಮನ ಧನದಿಂದ ಸೇವೆಯನ್ನು ಮಾಡ್ಲಿಕ್ಕೆ ಹೊರಟಿದ್ದೇವೆ. ಎಕ್ಸಿಬಿಷನ್ ಪ್ರದರ್ಶನದಲ್ಲಿಯೂ ಸಹ ನೀವು ಕೇಳಬಹುದು, ನಿಮ್ಮನ್ನ ಕೇಳಬಹುದು ಪ್ರದರ್ಶನದಲ್ಲಿ ಏನಂತ. ಅವ್ರೇನ್ ಪ್ರಶ್ನೆ ಕೇಳ್ತಾರೆ, ಆ ಪ್ರಶ್ನೆಗೆ ಉತ್ತರ ಈ ತರ ಕೊಡ್ಬೋದು. ಹಮ್ ಬಿ ಕೆ ಅಪ್ನೇ ಹಿ ತನ್ಮನ್ ಧನ್ ಸೆ ಶ್ರೀಮತ್ ಪರ್ ಸೇವಾಕರ್ ರಾಮರಾಜ ಸ್ಥಾಪನ್ ಕನ್ಯಾ. ಹೌದು, ನಿಮ್ಗೆ ಎಲ್ಲಿಂದ ಬರುತ್ತೆ ದುಡ್ಡು ಅಂತ ಕೇಳ್ತಾರೆ, ನಿಮ್ಗೆ ಸಂಬಳ ಕೊಡ್ತಾರಾ ಅಂತೆಲ್ಲ. ಅವಾಗ ಹೇಳಿ ನೀವು, ಇಲ್ಲ ಇಲ್ಲಿ ನಮ್ಮದೇ ತನುಮನ ಧನದಿಂದ ನಾವು ಪರಮಾತ್ಮನ ಶ್ರೀಮತದ ಆಧಾರದ ಮೇಲೆ ನಡೆದು ಸೇವೆ ಮಾಡಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂತ. ಗಾಂಧೀಜಿಯವರು ರಾಮರಾಜ್ಯ ಸ್ಥಾಪನೆ ಮಾಡ್ಲಿಕ್ಕೆ ಹೊರಟಿದ್ರು, ಆದ್ರೆ ಅವ್ರು ಈ ರೀತಿ ಹೇಳ್ತಿರ್ಲಿಲ್ಲ, ಪರಮಾತ್ಮನ ಶ್ರೀಮತದಂತೆ ನಾವು ನಡೆದು ರಾಮರಾಜ್ಯ ಸ್ಥಾಪನೆ ಮಾಡೋಣ ಅಂತ. यहाँ तो इसमें श्री श्री 108 बाप बैठे हैं, 108 की माला भी बनाते हैं. माला तो बड़ी बनती है, उसमें 108 अच्छी मेहनत करते हैं. नंबरवार तो बहुत है, जो अच्छी मेहनत करते हैं. रुद्र यज्ञ होता है तो सालिग्रामों की भी पूजा होती है. जरूर कुछ सर्विस की है तब तो पूजा होती है. तुम ब्राह्मण रूहानी सेवादारी हो. ಈಗ ಮಾಲೆ 108 ಮಾಲೆ ಎಲ್ಲ ಬಹಳ ದೊಡ್ಡದ್ದು ಮಾಡಲ್ಪಡುತ್ತೆ. ಭಕ್ತಿ ಮಾರ್ಗದಲ್ಲಿ ಮಾಡಿ ಪೂಜೆ ಮಾಡ್ತಾರೆ. ಅದರ ಆಧ್ಯಾತ್ಮಿಕ ಅರ್ಥವನ್ನು ಬಾಬಾ ಹೇಳ್ತಾರೆ. ನಂಬರ್ ವಾರ್ ಅಂತೂ ಮಕ್ಕಳಿದ್ದಾರೆ,
ಯಾರು ಬಹಳ ಶ್ರಮ ತಗೊಂಡು ಸೇವೆ ಮಾಡ್ತಾರೆ ಅಥವಾ ನೆನಪು ಮಾಡ್ತಾರೆ, ರುದ್ರ ಯಜ್ಞ ಏನು ಇರುತ್ತಲ್ಲಿ ಸಾಲಿಗ್ರಾಮದ ಪೂಜೆಯನ್ನು ಮಾಡೋದನ್ನ ನೋಡಿರ್ಬೋದು. ಖಂಡಿತವಾಗಿ ಯಾರು ಮಕ್ಕಳು ಇಲ್ಲಿ ಈಗ ಸರ್ವಿಸ್ ಅನ್ನು ಮಾಡಿದ್ದಾರೆ ಅವ್ರ ಪೂಜೆ ಆಗುತ್ತೆ. ನೀವು ಬ್ರಾಹ್ಮಣರ ಆತ್ಮಿಕ ಸೇವಾದಾರಿಗಳಾಗಿದ್ದೀರಾ. ಸಬ್ಕಿ ಆತ್ಮಂಕೋ ಜಗಾನೆ ವಾಲೆ ಹೋ. ಇಷ್ಟು ಬಾಬಾ ನಮ್ಗೆ ಭೇಷ್ ಅನ್ನಿಸ್ತಾ ಇದ್ದಾರೆ ನೋಡಿ. ನೀವು ಬ್ರಾಹ್ಮಣರು ಆತ್ಮಿಕ ಸೇವಾದಾರಿಗಳು, ಎಲ್ಲಾ ಆತ್ಮಗಳನ್ನ ಜಾಗೃತಗೊಳಿಸುವಂತವರು. ಮೈ ಆತ್ಮ ಹೂ ಯ ಬೋಲ್ನೆ ಸೆ ದೇಹ ಅಭಿಮಾನ್ ಆ ಜಾತಾ ಹೈ. ಸಮझते हैं मैं फलाना हूं, किसको भी यह पता थोड़े ही है मैं आत्मा हूं, फलाना नाम तो इस शरीर का है. ನಾನು ಆತ್ಮನಾಗಿದ್ದೇನೆ ಅನ್ನೋದನ್ನ ಮರೆಯೋದ್ರಿಂದಲೇ ದೇಹಾಭಿಮಾನ ಬಂದ್ಬಿಡುತ್ತೆ. ನಾನು ಸೋ ಅಂಡ್ ಸೋ ಅಂತ ನಾನು ಹೆಸರಾಗ್ಬೋದು, ಉದ್ಯೋಗ ಆಗ್ಬೋದು, ಮನೆತನ ಆಗ್ಬೋದು, ಸಿರಿತನ ಏನೋ ಹೇಳ್ಕೊಳ್ತಾರೆ. ಕಿಸ್ಕೋ ಬಿ ಪತಾ ತೊಡೆ ಹಿ ಹೇ, ಯಾರಿಗಾದ್ರೂ ಆತ್ಮ ನಾನಾಗಿದ್ದೀನಿ ಅನ್ನೋದು ಗೊತ್ತಿದೆಯೇನು ಬಾಬರ್ ಕೇಳ್ತಾರೆ. ಮೈ ಆತ್ಮ ಹೂ ಫಲಾನಾ ನಾಮ್ ತೋ ಇಸ್ ಶರೀರ್ ಕಾ ಹೈ. ಹಮ್ ಆತ್ಮ ಕಹಾ ಸೆ ಆತೆ ಹೈ, ये जरा भी कोई को क्या नहीं. ನಾನು ಆತ್ಮನಾಗಿದ್ದೇನೆ ಅನ್ನುವಂತ ಫಲಾನ ನಾಮ್ ತೋ ಈ ಶರೀರ ಕಾ ಹೇ. ನಾನು ಆತ್ಮ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಆದ್ರೆ ಶರೀರದ ಹೆಸರನ್ನೇ ಹೇಳಬಲ್ಲರು. ಯಾರು ನೀವು ಅಂದ್ರೆ ಆತ್ಮ ಕಹಾ ಸೆ ಆತಿ ಹೇ, ಜರಾ ಬಿ ಕೊಯ್ ಕೋ ಕ್ಯಾಲ್ ನಹಿ. ಎಲ್ಲಿಂದ ಬರುತ್ತೆ ಆತ್ಮ ಅನ್ನುವಂಥದ್ದು ಮಾತ್ರ ಯಾರ್ಯಾರಿಗೂ ಗೊತ್ತಿಲ್ಲ. ಯಹಾ ಪಾಠ ಬಜಾತೆ ಬಜಾತೆ ಶರೀರ ಕಾ ಭಾನ್ ಪಕ್ಕಾ ಹೋಗಯಾ ಹೇ. ನೋಡಿ ಬಾಬಾ ಎಷ್ಟು ಚೆನ್ನಾಗಿ ಮಂದಟ್ ಮಾಡ್ತಿದ್ದಾರೆ. ಯಾವಾಗ ನಾವಿಲ್ಲಿ ಪಾತ್ರವನ್ನ ಅಭಿನಯ ಮಾಡ್ತಾ ಮಾಡ್ತಾ ಹೋಗ್ತೀವಿ, ಹಾಗೇನೇ ಪಾತ್ರ ಮಾಡ್ತಾ 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 ದೇಹ ನಾನು ಅನ್ನುವಂತ ದೇಹದ ಅಭಿಮಾನ ಪಕ್ಕಾ ಆಗ್ಬಿಡುತ್ತೆ. ಬಾಪ್ ಸಮझाते हैं बच्चे, अब गफलत छोड़ो, माया बड़ी जबरदस्त है, तुम युद्ध के मैदान में हो, तुम आत्म अभिमानी हो. ಈಗ ಬಾಬಾ ಅವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇಷ್ಟು ಸಮಯ ನೀವು ದೇಹಾಭಿಮಾನದಲ್ಲಿ ಪಾತ್ರ ಮಾಡ್ಕೊಂಡು ಬಂದ್ರಿ, ಪಕ್ಕಾ ಆಗ್ಬಿಟ್ಟಿದೆ. ಈಗ ಬ್ರಾಹ್ಮಣ ಮಕ್ಕಳಿಗೆ ಬಾಬಾ ಹೇಳ್ತಾರೆ, ಮಕ್ಕಳೇ ಈಗ ಸಾಕು, ಯಾಮಾರಬಾರ್ದು, ತಪ್ಪು ಮಾಡಬಾರ್ದು, ಮಾಯೆ ತುಂಬಾ ಜಬರ್ದಸ್ತ್ ಆಗಿದೆ, ನೀವೆಲ್ಲ ಯುದ್ಧದ ಮೈದಾನದಲ್ಲಿ ಇದ್ದೀರಾ ಅಂತ ತಿಳ್ಕೋಬೇಕು, ನೀವು ಆತ್ಮಾಭಿಮಾನಿಗಳಾಗಬೇಕು. ಆತ್ಮ ಅವರು ಪರಮಾತ್ಮ ಕಾ ಯ ಮೇಲ ಹೇ. ಇದು ಆತ್ಮ ಮತ್ತು ಪರಮಾತ್ಮರ ಮೇಲ ಮಿಲನವಾಗಿದೆ. ಗಾಯನ್ ಹೇ ಆತ್ಮ ಪರಮಾತ್ಮ ಅಲಗ್ ರಹೇ. ಎಷ್ಟು ಕಾಲ? ಬಹುಕಾಲ. ಆತ್ಮ ಮತ್ತು ಪರಮಾತ್ಮ ಬಹಳ ಸಮಯದಿಂದ ಅಗಲಿದ್ರು ಅಂತ ಗಾಯನ ಇದೆ. ಇನ್ಕಾ ಬಿ ಅರ್ಥವ ನಹಿ ಜಾನ್ತೆ. ಇದರ ಅರ್ಥ ಆದ್ರೂ ಋಷಿಮುನಿಗಳು ಗೊತ್ತಾ? ನೋ, ಅದು ಗೊತ್ತಿಲ್ಲ. तुम भी जानते हो हम आत्माएं बाप के साथ रहने वाले हैं, वह आत्माओं का घर है ना, बाप भी वहां है, उनका नाम है शिव. ಈಗ ನಿಮಗೆ ಗೊತ್ತಾಗಿದೆ, ನಾವೆಲ್ಲ ಆತ್ಮಗಳು ತಂದೆಯ ಜೊತೆಯಲ್ಲಿ ನಿವಾಸ ಮಾಡುವಂತವರು. ನಮ್ಮೆಲ್ಲ ಆತ್ಮರ ಮನೆ ಪರಂಧಾಮ ಆಗಿದೆ, ಅಲ್ಲಿ ತಂದೆಯೂ ಸಹ ನಿವಾಸ ಮಾಡ್ತಾರೆ. ಅವರ ಹೆಸರೇ ಆಗಿದೆ ಶಿವ. ಶಿವ ಜಯಂತಿ भी गाई जाती है, दूसरा कोई नाम देना ही नहीं चाहिए. ಬಾಪ್ ಕಹತೆ ಮೇರಾ ಅಸಲಿ ನಾಮ್ ಹೈ ಕಲ್ಯಾಣಕಾರಿ ಶಿವ್. ಬಾಬಾ ಹೇಳ್ತಾರೆ ಶಿವ ಜಯಂತಿಯನ್ನು ಗಾಯನ ಮಾಡ್ತಾರೆ. ದೂಸರಾ ಕೊಯ್ ನಾಮ್ ದೇನಾ ಹಿ ನಹಿ ಚಾಹಿಯೆ. ಶಿವನ್ ಬಿಟ್ರೆ ಇನ್ನೇನ್ ಹೆಸರಿದೆ ಹೇಳಿ? ಬೇರೆ ಹೆಸರು ಹಲವಾರು ಮನುಷ್ಯರು ಅವರ ಗುಣವಾಚಕ ಕರ್ತವ್ಯವಾಚಕವಾಗಿ ಇಟ್ಕೊಂಡಿದ್ದಾರೆ. ನಾವಂತೂ ಶಿವನ್ ಬಿಟ್ರೆ ಬೇರೆ ಶಿವ ಬಾಬಾ ಅನ್ನೋದ್ ಬಿಟ್ಟು ನಾವು ರುದ್ರ ಬಾಬಾ, ಸೋಮ ಬಾಬಾ ಅಥವಾ ಬಾಬುಲ್ ಬಾಬಾ ಈ ತರ ಎಲ್ಲ ಹೇಳ್ಕೊಂಬರ್ತೀವ, ಇಲ್ಲ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ ಬಾಪ್ ಕತೆ ಮೇರಾ ಅಸಲಿ ನಾಮ್ ಹೈ ಕಲ್ಯಾಣಕಾರಿ ಶಿವ. ಬಾಬಾನೇ ನೇರವಾಗಿ ಹೇಳ್ತಾರೆ, ನನ್ನ ಮೂಲ ಹೆಸರಾಗಿದೆ ಮಕ್ಕಳೇ ಕಲ್ಯಾಣಕಾರಿ ಶಿವ. ಕಲ್ಯಾಣಕಾರಿ ರುದ್ರ ನಹಿ ಕಹೆಂಗೆ. ನೋಡಿ, ಕಲ್ಯಾಣಕಾರಿ ರುದ್ರ ಅಂತಾನೂ ಹೇಳುವಂತಿಲ್ಲ, ಕಲ್ಯಾಣಕಾರಿ ಶಿವ್ कहते हैं. काशी में भी शिव का मंदिर है ना, वहां जाकर साधु लोग मंत्र जपते हैं, शिव काशी विश्वनाथ गंगा. अब बाप समझाते हैं शिव जो काशी के मंदिर में बिठाया है उनको कहते हैं ವಿಶ್ವನಾಥ್. ಈಗ ಕಲ್ಯಾಣಕಾರಿ ಶಿವ ಅಂತ ಹೇಳಲಾಗುತ್ತೆ ಶಿವಬಾಬರಿಗೆ. ಕಾಶಿಯಲ್ಲೂ ಸಹ ಶಿವನ ಮಂದಿರ ಇದೆ, ಅಲ್ಲಿ ಹೋಗಿ ಸಾಧುಗಳು ಮಂತ್ರ ಜಪ ಮಾಡ್ತಾರೆ. ಶಿವಕಾಶಿ ವಿಶ್ವನಾಥ ಗಂಗಾಜಿ ಕಿ ಜೈ ಅಂತ. ಈಗ ಬಾಬಾ ತಿಳಿಸ್ಕೊಡೋದು ಏನಪ್ಪಾ ಅಂದ್ರೆ, ಶಿವಬಾಬಾ ಏನೋ ಕಾಶಿಯ ಮಂದಿರದಲ್ಲಿ ಶಿವಬಾಬಾನು ಕೂಡಿಸಿದ್ದಾರೆ, ಅವರಿಗೆ ವಿಶ್ವನಾಥ ಅಂತಾನು ಹೇಳ್ತಾರೆ. ಅಬ ಮೈ ತೋ ವಿಶ್ವನಾಥ್ ಹೂ ನಹಿ ಅಂತಾರೆ ಬಾಬಾ. ನೋಡಿ, ವಿಶ್ವನಾಥ ವಿಶ್ವಕ್ಕೆ ನಾಥ ಒಡೆಯ ಅಂತ, ನಾನಂತೂ ವಿಶ್ವನಾಥನಲ್ಲ ಅಂತಾರೆ. ಯಾಕೆ? ಶಿವಬಾಬಾ ಸತ್ಯುಗದಲ್ಲಿ ಬರ್ತಾರ? ಬರಲ್ಲ. ವಿಶ್ವಕ್ಕೆ ನಾಥ್ ತುಮ್ ಬಂತೆ ಹೋ, ನೀವಾಗ್ತೀರಾ. ಮೈ ಬಂತಾ ಹಿ ನಹಿ ಹೂ, ಬ್ರಹ್ಮ ತತ್ವಕ್ಕೆ ನಾಥ್ ಬಿ ತುಮ್ ಬಂತೆ ಹೋ. ನೋಡಿ, ಎರಡೂ ಇದರದೇನು ಲೋಕಗಳದು ಮಾಲೀಕರು ನೀವಾಗ್ತೀರಾ. ವಿಶ್ವನಾಥ ನೀವಾಗ್ತೀರಾ ಅಂದ್ರೆ ಎಲ್ಲಿ? ಈ ಭೂಮಂಡಲದ ನಾಯಕರು ಅಥವಾ ಮಾಲೀಕರು ನೀವಾಗ್ತೀರಾ. ಆಮೇಲೆ ನಾನಂತೂ ಆಗೋದಿಲ್ಲಪ್ಪ,
ಅಖಂಡ ಬ್ರಹ್ಮ ತತ್ವ ಅಂತ ಏನ್ ಹೇಳ್ತಾರೆ ಪರಂಧಾಮ ತತ್ವದ ಬ್ರಹ್ಮ ತತ್ವದ ಒಡೆಯನು ಮಾಲೀಕನೂ ನಾನಾಗೋದಿಲ್ಲ. ಬ್ರಹ್ಮತತ್ವದ್ದು ತುಮ್ಹಾರ ವ ಗರ್ ಹೇ ವ ರಾಜಧಾನಿ ಹೇ. ಅದರಿಂದ ಬ್ರಹ್ಮತತ್ವ ನಿಮ್ಮ ಮನೆಯಾಗಿದೆ, ಸತ್ಯುಗ ನಿಮ್ಮ ರಾಜಧಾನಿಯಾಗಿದೆ. ಮೇರಾ ಘರ್ ತೋ ಏಕ್ ಹಿ ಬ್ರಹ್ಮತತ್ವ ಹೇ, ಮೈ ಸ್ವರ್ಗ ಮೇ ಆತಾ ನಹಿ ಹೂ ನ ಮೈ ನಾತ್ ಬಂತಾ ಹೂ. ನಂದು ಒಂದೇ ಬ್ರಹ್ಮತತ್ವ ಮನೆ, ಒಂದೇ ಅಲ್ಲೇ ಇರೋದು. ನಾನು ಸ್ವರ್ಗದಲ್ಲಿ ಬರೋದಿಲ್ಲ ಮಕ್ಕಳೇ. ನಾ ಮೈ ನಾತ್ ಬಂತಾ ಹೂ, ನಾನು ಒಡೆಯನಾಗೋದಿಲ್ಲ, ವಿಶ್ವದ ಒಡೆಯನಾಗಲ್ಲ. ಮೇರೆಗೂ ಕತೆ ಹಿ ಹೈ, ಮೇರೆಗೂ ಕಹತೆ ಹಿ ಹೈ. ಏನಂತ ಹೇಳ್ತಾರೆ ಶಿವಬಾಬಾ ಅವರಿಗೆ? ಶಿವಬಾಬಾ मेरा पाठ ही है पतितों को पावन बनाने का. सिख लोग भी कहते हैं मूत पलीते कपड़ धोए परंतु अर्थ नहीं समझते. ಬಾಬಾ ಹೇಳ್ತಾರೆ ನನ್ನ ಪಾತ್ರವೇ ಪತಿತರನ್ನ ಪಾವನ ಮಾಡೋದಾಗಿದೆ ಮಕ್ಕಳೇ. ಸಿಕ್ಕರೇನು ಹೇಳ್ತಾರೆ? ಮಲಮೂತ್ರದ ವಸ್ತ್ರವನ್ನ ಒಗಿಬೇಕು, ತೊಳೆಯೋದಕ್ಕೆ ಪರಮಾತ್ಮನ ಅವತರಣೆ ಆಗುತ್ತೆ. ಪರಂತು ಅರ್ಥ ನಹಿ ಸಮಜ್ತೆ. ಏನು ಮಲಮೂತ್ರದ ವಸ್ತ್ರ ಅಂದ್ರೆ? ಆತ್ಮ ಇಂಥ ಶರೀರದಲ್ಲಿ, ಮಲಮೂತ್ರ ಹೊಂದಿರುವಂತ ಶರೀರದಲ್ಲಿ ಇದೆಯಲ್ಲ, ಇದನ್ನ ಇಂಥ ಆತ್ಮನನ್ನ ಪವಿತ್ರ ಮಾಡ್ಲಿಕ್ಕೆ ತಂದೆ ಬಂದಿದ್ದಾರೆ ಅಂತ ನಮಗೆ ಗೊತ್ತಾಯ್ತು. ಮಹಿಮೆ ಏನೋ ಮಾಡ್ತಾರೆ ಅಲ್ಲಿ ಸಿಕ್ಕರು. ಏಕ್ ಓಂಕಾರ ಅಂತ, ಅಜೋನಿ ಅಂದ್ರೆ ಜನನ ಮರಣ ರಹಿತ, ಅಯೋನಿಜ ಅಂತ. ಮೈ ತೋ 84 ಜನ್ಮ ಲೇತಾ ನಹಿ ಹೂ, ಮೈ ಇನ್ಮೇ ಪ್ರವೇಶ ಕರ್ತಾ ಹೂ, ಮನುಷ್ಯ 84 ಜನ್ಮ ಲೇತೆ ಹೇ. ನಾನಂತ 84 ಜನ್ಮ ತಗೊಳ್ಳಲ್ಲ ಮಕ್ಕಳೇ, ನಾನು ಇವರಲ್ಲಿ ಪ್ರವೇಶ ಮಾಡ್ತೀನಿ. ಮನುಷ್ಯರು 84 ಜನ್ಮ ಮ್ಯಾಕ್ಸಿಮಮ್ ತಗೋತಾರೆ. ಇನ್ಕಿ ಆತ್ಮ ಜಾನ್ತೆ ಬಾಬಾ ಮೇರೆ ಸಾಥ್ ಇಕ್ಕಟ್ಟಾ ಬೈಠಾ ಹುವಾ ಹೇ ತು ಬಿ ಗಡಿ ಗಡಿ ಯಾದ್ ಭೂಲ್ ಜಾತಿ ಹೇ. ನೋಡಿ, ಬ್ರಹ್ಮ ತಂದೆ ತಮ್ಮ ಅನುಭವನ ಹೇಳ್ಕೊಳ್ತಾರೆ, ಮಕ್ಕಳ ಹತ್ರ ಹಂಚ್ಕೋತಾರೆ. ನೋಡಿ, ನಾನು ಶಿವ ಬಾಬೂರ್ ಜೊತೆಲಿ ಒಟ್ಟಿಗೆ ಕೂತ್ಕೊಂಡಿದ್ರು ಸಹ ಒಂದು ಕ್ಷಣನೂ ಬಾಬನ್ ನೆನಪಿಲ್ದೆ ನಾನು ಇರಬಾರ್ದು. ಸದಾ ಅನುರತವಾಗಿ ನಾನು ನೆನಪು ಮಾಡ್ಬೇಕು ಅಂದ್ರೂ ಪದೇ ಪದೇ ಮರ್ತು ಹೋಗ್ಬಿಡುತ್ತೆ. ಇಸ್ ದಾದಾ ಕಿ ಆತ್ಮ ಕಹತಿ ಹೈ ಮುಜೆ ಬಹುತ್ ಮೆಹನತ್ ಕರ್ನಿ ಪಡ್ತಿ ಹೈ. ನೋಡಿ, ಬ್ರಹ್ಮ ತಂದೆಯವರ ಆತ್ಮ ಏನ್ ಹೇಳುತ್ತೆ ನಮ್ಗೆ ಮಕ್ಕಳಿಗೆ? ನಾನು ತುಂಬಾ ಪರಿಶ್ರಮ ಪಡಬೇಕು ನಿರಂತರವಾಗಿ ತಂದೆ ನೆನಪು ಮಾಡ್ಲಿಕ್ಕೆ. ಐಸೆ ನಹಿ ಕಿ ಮೇರೆ ಸಾಥ್ ಬೈಠಾ ಹೈ ತೋ ಯಾದ್ ಅಚ್ಚಿ ರಹತಿ ಹೈ, नहीं एकदम इकट्ठा है, जानता हूं मेरे पास है, इस शरीर के जैसे वह मालिक है. ನೋಡಿ ಏನ್ ಹೇಳ್ತಾರೆ ಬ್ರಹ್ಮ ಬಾಬಾ ಅವರು ಮುಂದುವರಿಸಿ. ನೋಡಿ, ಈ ತರ ನಾನು ಶಿವ ಬಾಬಾರ ಜೊತೆಲೇ ಇದ್ದೀನಿ ಅಂತಂದ್ಮೇಲೆ ನಂಗೆ ತುಂಬಾ ಒಳ್ಳೇದು ಅನ್ಸುತ್ತೆ. ಬಾಬನ್ ಮರೆಯೋಂಗೇ ಇಲ್ಲ ಅಂತೇನಿಲ್ಲ. ಏಕ್ದಮ್ ಇಬ್ರು ಒಟ್ಟಿಗೆ ಇದ್ದೇವೆ. ನನಗೆ ಗೊತ್ತು ಬಾಬಾ ನನ್ನ ಒಟ್ಟಿಗೆ ಇದ್ದಾರೆ ಅಂತ. ಈ ಶರೀರಕ್ಕೆ ಇವಾಗ ಮಾಲೀಕ ಅವರಾಗಿದ್ದಾರೆ ಅಂದ್ಮೇಲೆ ಫಿರ್ ಬಿ ಭೂಲ್ ಜಾತಾ ಹೂ. ನೋಡಿ, ಆದ್ರೂ ನನಗೂ ಮರ್ತು ಹೋಗ್ಬಿಡ್ತದಲ್ವಾ ಅಂತ ಬ್ರಹ್ಮ ತಂದೆಯವರು ಹೇಳ್ಕೊಳ್ತಾರೆ. ಬಾಬಾ ಕೋ ಯ ಮಕಾನ್ ದಿಯಾ ಹೈ ರಹನೆ ಕೆ ಲಿಯೆ. ನೋಡಿ, ಅವ್ರದ್ದು ಎಷ್ಟು ವಿಶಾಲ ಭಾವನೆ. ಬ್ರಹ್ಮ ತಂದೆಯವರು ಹೇಳ್ತಾರೆ, ಬಾಬೂರಿಗೆ ನಾನು ಮನೆಯನ್ನ ಕೊಟ್ಟಿದ್ದೀನಿ ವಾಸ ಮಾಡ್ಲಿಕ್ಕೆ. ಬಾಕಿ ಏಕ್ ಕೋನೆ ಮೈ ಬೈಠಾ ಹೂ, ಬಾಕಿ ಇನ್ನೊಂದು ಮೂಲೆನಲ್ಲಿ ನಾನು ಕೂತಿದ್ದೀನಿ. ಬಡ ಆದ್ಮಿ ಹುವಾನ, ಅಲ್ಲಿಗೆ ದೊಡ್ಡವರು, ದೊಡ್ಡ ವ್ಯಕ್ತಿ ಅಂತಂದ್ರೆ ಶಿವಬಾಬರಾದ್ರಲ್ವಾ. ವಿಚಾರ ಕರ್ತಾ ಹೂ ಬಾಜು ಮೇ ಮಾಲಿಕ್ ಬೈಠಾ ಹೈ ಯ ರತ್ ಉನ್ಕಾ ಹೈ, ವ ಇನ್ಕಿ ಸಂಭಾಲ್ ಕರ್ತೆ ಹೈ. ನೋಡಿ, ಅನ್ಕೊಳ್ತಾರಂತೆ, ವಿಚಾರ ಮಾಡ್ತಾರಂತೆ ಬ್ರಹ್ಮ ಬಾಬಾ. ಕೆಲವೊಮ್ಮೆ ನೋಡಿ, ವಿಚಾರ ಮಾಡಿದಾಗ ಅನ್ಸುತ್ತೆ ನನಗೆ, ನನ್ನ ಆತ್ಮನ ಪಕ್ಕದಲ್ಲೇ ಮಾಲೀಕರು ಕೂತ್ಕೊಂಡಿದ್ದಾರೆ, ಆತ್ಮಗಳ ಮಾಲೀಕರು ಕೂತಿದ್ದಾರೆ. ಆಮೇಲೆ ಈ ರಥ ನಂದಲಪ್ಪ ಇನ್ಮೇಲೆ ಶಿವ ಬಾಬಾವ್ರದು ಅಂತ. ಇನ್ಕಿ ಸಂಭಾಲ್ ಕರ್ತೆ, ಆದ್ರಿಂದ ಇದರ ಸಂಭಾಲನೆ ಮಾಡೋದು ನನ್ಗೇನ್ ಬೇಕಾಗಿಲ್ಲ, ಇನ್ನು ಆ ಮಾಲೀಕರೇ ನೋಡ್ಕೊಳ್ತಾರೆ. ಮುಜೆ ಶಿವ ಬಾಬಾ ಕಿಲಾತೆ ಬಿ ಹೇ. ಈ ಪ್ರಕಾರದಲ್ಲಿ ಅವ್ರು ತಗೊಳ್ತಿದ್ರು ಪಾಯಿಂಟ್ ನ. ನನ್ಗೆ ಶಿವ ಬಾಬುರೇ ತಿನ್ನಿಸ್ತಾರೆ. ಮೈ ಉನ್ಕಾ ರಥ ಹೂ, ಕುಚ್ ತೋ ಖಾತ್ರಿ ಕರೆಂಗೆ, ನಾನು ಅವರ ರಥವಾಗಿದ್ದೀನಿ ಅಂತಂದಾಗ ಏನಾದ್ರೂ ಒಂಚೂರು ಉಪಚಾರ ಮಾಡೇ ಮಾಡ್ತಾರಲ್ವಾ. ಇಸ್ ಖುಷಿ ಮೇ ಖಾತಾ ಹೂ ಅನ್ಕೊಂಡು ಆ ಖುಷಿನಲ್ಲಿ ಬ್ರಹ್ಮ ಬಾಬಾರು ಊಟ ಮಾಡೋರಂತೆ. 2-4 मिनट बाद भूल जाता हूँ, तब समझता हूँ बच्चों को कितने मेहनत होगी. इसीलिए बाबा समझाते रहते हैं जितना हो सके बाप को याद करो. ನೋಡಿ, ಈ ತರ ಎಲ್ಲ ವಿಚಾರ ಮಾಡ್ಕೊಂಡು ಖುಷಿಯಿಂದ ತಿಂತ ಒಂದ್ 2 ನಿಮಿಷ 4 ನಿಮಿಷ ಆಗ್ತಿದ್ದ ಹಾಗೆ ಮರ್ತೋಗ್ಬಿಡ್ತದೆ ಈ ತರದ ಪಾಯಿಂಟ್. ಮತ್ತೆ ತಿಳ್ಕೊಳ್ತಾರಂತೆ, ನೋಡು ನಾನೇ ಮರ್ತು ಬಿಟ್ನಲ್ಲ ಅನ್ಕೊಂಡು ಇನ್ನು ಮಕ್ಳಿಗೆ ಇನ್ನೆಷ್ಟು ಕಷ್ಟ ಆಗ್ಬೋದು. ಬಾಬನ್ ನೆನಪು ಮಾಡ್ಕೊಂಡು ಇರೋದಕ್ಕೆ ಸದಾಕಾಲ ಅಂತ ಮಕ್ಕಳ ಬಗ್ಗೆ ಗಮನ ಕೊಡ್ತಿದ್ರಂತೆ ಬ್ರಹ್ಮ ತಂದೆ. ಬಹುತ್ ಫಾಯ್ದಾ ಹೇ. ಅದರಿಂದ ಏನ್ ಎಚ್ಚರಿಕೆ ಕೊಟ್ರು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಂದೆ ನೆನಪು ಮಾಡಿದ್ರೆ ಬಹಳ ಲಾಭ ಇದೆ. ಯಹಾ ತೋ ಥೋಡಿ ಬಾತ್ ಮೇ ತಂಗ್ ಹೋ ಪಡ್ತೆ ಹೇ, ಫಿರ್ ಪಢಾಯಿ ಕೋ ಚೋಡ್ ದೇತೆ ಹೇ. ಬಾಬಾ ಕ ಫಾರಕ್ತಿ ದೇ ದೇತೆ ಹೇ. ಇಲ್ಲಂತೂ ಮಕ್ಕಳು ಒಂದ್ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಗಳಿಗೆ ಟಚ್ ಮಿ ನಾಟ್ ಅಂತ, ಮುಟ್ಟಿದ್ರೆ ಮುನಿ ಅಂತ ಆಯ್ತು ಕ್ಲಾಸಿಗೆ ಬರೋದನ್ನೇ ಬಿಟ್ಬಿಡ್ತಾರೆ. ಅಷ್ಟು ಸೂಕ್ಷ್ಮ ಆಗಿರ್ತಾರೆ. ಬಾಬಾ ಅಂತ ಹೇಳ್ತಾ ಇದ್ದವರು ಬಾಬನಿಗೆ ಕೈ ಕೊಟ್ಬಿಡ್ತಾರೆ, ಡಿವೋರ್ಸ್ ಕೊಟ್ಬಿಡ್ತಾರೆ. ಬಾಪ್ಕು ಅಪ್ನಾ ಬನಾವಂತಿ, ಜ್ಞಾನ ಸುನಾವಂತಿ, ಪಶ್ಯಂತಿ, ದಿವ್ಯ ದೃಷ್ಟಿ ಸೆ ಸ್ವರ್ಗ ದೇಕಂತಿ, ಆಮೇಲೆ ರಾಸ್ ಕರಂತಿ, ಓಹೋ ಮಮ ಮಾಯಾ ಮುಜೆ ಫಾರಕ್ತಿ ದೇವಂತಿ ಬಾಗಂತಿ. जो विश्व का
मालिक बनाते उनको फारक्ती दे देते हैं, बड़े बड़े नामी ग्रामी भी फाರಕ್ತಿ ದೇ ದೇತೆ ಹೇ. ತಗೊಳ್ರಪ್ಪ, ಎಂಥ ಮಾತನ್ನು ಹೇಳ್ತಾರೆ. ತನ್ನ ಮಕ್ಕಳಾಗಿ ಮತ್ತೆ ದೂರ ಸರಿದವರ ಬಗ್ಗೆ ಬಾಬನ್ನ ತನ್ನವರನ್ನಾಗಿ ಮಾಡ್ಕೋತಾರೆ, ಬಾಬಾ ಬಾಬಾ ಅಂತ ಹೇಳ್ಕೊಳ್ತಾರೆ. ಜ್ಞಾನವನ್ನ ಚೆನ್ನಾಗಿ ಹೇಳಿ ಬೇರೆಯವ್ರಿಗೂ ಹೇಳ್ತಾರೆ, ಪಶ್ಚಾತ್ತಾಪನ ಪಡ್ಕೊಳ್ತಾರೆ, ದಿವ್ಯ ದೃಷ್ಟಿಯಿಂದ ಸ್ವರ್ಗನೂ ನೋಡಿರ್ತಾರೆ, ರಾಸ್ ಮಾಡ್ತಾರೆ. ಅಹೋ ಮಮ ಮಾಯಾ ಮುಜೆ ಫಾರಕ್ತಿ ದೇವಂತಿ ಭಾಗಂತೆ. ಅಯ್ಯೋ, ಅಂಥ ಮಕ್ಕಳನ್ನು ಬಿಡ್ದಿರ ಮಾಯೆ ಬಾಬೋರಿಂದ ದೂರ ಮಾಡಿಸ್ಬಿಟ್ಟು ಡಿವೋರ್ಸ್ ಕೊಡಿಸ್ಬಿಡ್ತು. ಆಮೇಲೆ ಓಡೋಗ್ಬಿಡ್ತಾರೆ ಜ್ಞಾನ ಬಿಟ್ಟು. ವಿಶ್ವದ ಮಾಲೀಕರನ್ನಾಗಿ ಮಾಡುವ ತಂದೆ ಅವ್ರು ಯಾರು, ಅವ್ರಿಗೆ ಕೈ ಕೊಟ್ಟು ಹೋಗ್ಬಿಡ್ತಾರೆ. ದೊಡ್ಡ ದೊಡ್ಡ ಹೆಸರುವಾಸಿ ಮಕ್ಕಳು ಸಹ ಬ್ರಾಹ್ಮಣರಲ್ಲಿ ಬಾಬೋರ್ ಕೈ ಬಿಟ್ಟು ಹೋದದ್ದು ಉಂಟು ಅಂತ ನೆನಪು ಮಾಡ್ಕೊಳ್ತಾರೆ ಬಾಬಾ. अभी तुमको रास्ता बताया जाता है, ऐसे नहीं कि हाथ से पकड़कर ले जाएंगे. इन आंखों से तो अंधे नहीं है, हाँ ज्ञान का तीसरा नेत्र तुमको मिलता है. ಬಾಬಾ ಅಂತೂ ಮಾರ್ಗ ತೋರಿಸ್ಬಿಟ್ಟಿದ್ದಾರೆ. ಏಕ್ ಹಿ ರಾಸ್ತಾ ಏಕ್ ಹಿ ರಿಶ್ತಾ ಅಂತ. ಈ ರೀತಿ ಅಲ್ಲ, ಬಾಬಾ ಕೈ ಹಿಡ್ಕೊಂಡು ಒಬ್ಬೊಬ್ಬನ ಮಕ್ಕಳನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂತ. ಇನ್ನು ಆಂಕೋನ್ಸೇತೋ ಅಂಧೇ ನಹಿ ಹೇ, ಮಕ್ಕಳೇ ನೀವು ನಿಮ್ಮ ಕಣ್ಣುಗಳಿಂದ ಕುರುಡರಂತೂ ಅಲ್ವಲ್ಲ. ಹಾ, ಜ್ಞಾನದ ಮೂರನೇ ಕಣ್ಣಂತೂ ನಿಮ್ಗೆಲ್ರಿಗೂ ಸಿಕ್ಕಿದೆ ಅಲ್ವಾ. ತುಮ್ ಸೃಷ್ಟಿಗೆ ಆದಿಮಧ್ಯ ಅಂತಕೋ ಜಾನ್ತೆ ಹೋ, ಯ 84 ಚಕ್ರ ಬುದ್ಧಿ ಮೇ ಫಿರ್ನಾ ಚಾಹಿಯೇ. ನಿಮ್ಗಂತೂ ಇವಾಗ ಸೃಷ್ಟಿ ಆದಿಮಧ್ಯ ಅಂತದ ಜ್ಞಾನ ಗೊತ್ತಾಗಿದೆ. 84 ಚಕ್ರದ ಜ್ಞಾನವನ್ನ ಬುದ್ಧಿನಲ್ಲಿ ತಿರುಗಿಸ್ತಾ ಇರೋದೇ ಕೆಲಸ. ಚಕ್ರ ತಿರುಗಿಸ್ದಂಗೆ. तुम्हारा नाम है स्वदर्शन चक्रधारी, एक बाप को ही याद करना है, दूसरे कोई की ಯಾದ ನ ರಹೆ. ಬಾಬು ನಮ್ಗೆ ಟೈಟಲ್ ಕೊಟ್ಬಿಟ್ಟಿದ್ದಾರೆ ಸ್ವದರ್ಶನ್ ಚಕ್ರಧಾರಿ ಅಂತ. ಅದರಿಂದ ಒಬ್ಬ ತಂದೆಯವರ ನೆನಪಿನಲ್ಲೇ ಇರಬೇಕಾಗಿದೆ, ಅವ್ರನ್ನೇ ನೆನಪು ಮಾಡಿ. ದೂಸರೆ ಕೋಯಿ ಕಿ ಯಾದ್ ನ ರಹೆ, ಇನ್ ಯಾರ ನೆನಪು ನಿಮಗೆ ಬರಬಾರದು. ಪಿಚಾಡಿ ಮೇ ಅವಸ್ಥಾ ರಹೆ, ಜೈಸೆ ಸ್ತ್ರೀ का पुरुष से लव रहता है, उनका है जिस्मानी लव, यहाँ तुम्हारा है ರೂಹಾನಿ ಲವ್. ಬಾಬಾ ಹೇಳ್ತಾರೆ ನೋಡಿ, ಬೇರೆ ಯಾರ ನೆನಪು ಬರಬಾರದು ಅಂತ. ಲಾಸ್ಟ್ ಅಲ್ಲಿ ಬರುತ್ತೆ ಈ ಪ್ರಕಾರದ ಅವಸ್ಥೆ ನಿಮ್ಗೆ. ನೋಡಿ ಹೇಗೆ ಸ್ತ್ರೀಗೆ ಪುರುಷನ ಮೇಲೆ ಪ್ರೀತಿ ಉಂಟಾಗುತ್ತೆ, ಶರೀರದ ಮೇಲೆ ಪ್ರೀತಿ ಉಂಟಾಗುತ್ತೆ, ಹಾಗೇನೆ ನಿಮ್ದಿಲ್ಲಿ ಪರಮಾತ್ಮನ ಮೇಲೆ ಆತ್ಮಿಕ ಪ್ರೀತಿ ಉಂಟಾಗಿದೆ. तुम्हें उठते बैठते पतियों के पति बापों के बाप को याद करना है. दुनिया में ऐसे बहुत घर है जहाँ स्त्री पुरुष तथा परिवार आपस में बहुत प्यार से रहते हैं. ಬಾಬಾ ಹೇಳ್ತಾರೆ, ಈಗ ಏನಂತ ಕೂತ್ರು ನಿಂತರು ಎದ್ರು ಏನ್ ಮಾಡ್ತಾರೆ, ಪತಿಯೋಂಕೆ ಪತಿ ಬಾಪೋಂಕೆ ಬಾಪ್ ಕೋ ಯಾದ್ ಕರ್ನಾ ಹೇ. ನಾವು ಮಕ್ಕಳು ಪತಿಯರ ಪತಿ ಸಿಕ್ಬಿಟ್ಟಿದ್ದಾರೆ ಅಥವಾ ತಂದೆಯರಿಗೆಲ್ಲ ತಂದೆ ಬಾಬಾ ಸಿಕ್ಕಿದ್ದಾರೆ ಅಂತ. ಜಗತ್ನಲ್ಲಿ ಈ ತರ ಬಹಳಷ್ಟು ಮನೆಗಳಿದೆ, ಜಹಾ ಸ್ತ್ರೀ ಪುರುಷ ತಥಾ ಪರಿವಾರ ಆಪಸ್ ಮೇ ಬಹುತ್ ಪ್ಯಾರ್ ಸೆ ರಹತೆ ಹೈ. ಜಗತ್ನಲ್ಲಿ ಕೆಲವು ಕುಟುಂಬಗಳಲ್ಲಿ ಸ್ತ್ರೀ ಪುರುಷರು ಪರಿವಾರ ಎಲ್ಲವೂ ಬಹಳ ಪ್ರೀತಿಯಿಂದ ಇರೋದು ಉಂಟು. ಘರ್ ಮೇ ಜೈಸೆ ಸ್ವರ್ಗ ಲಗಾ ರಹತಾ ಹೈ, ಮನೆನೇ ಒಂದು ಸ್ವರ್ಗ ಅಂತ ಆ ರೀತಿನಲ್ಲಿ ಪ್ರೀತಿಯಿಂದ ಸಹಕರಿಸಿಕೊಂಡಿರ್ತಾರೆ. 5-6 बच्चे इकट्ठे रहते, सुबह को जल्दी उठ पूजा में बैठते, कोई झगड़ा आदि घर में नहीं, एक रस रहते हैं. कहा तो फिर एक ही घर में कोई राधा स्वामी के शिष्य होंगे तो कोई फिर धर्म को ही नहीं मानते, थोड़ी बात पर नाराज हो पड़ते हैं. ಈಗ ಬಾಬಾ ಹೇಳ್ತಾರೆ, ಮುಂಚೆ ಎಲ್ಲಾನು ಅವಿಭಕ್ತ ಕುಟುಂಬ ಇರ್ತಿತ್ತಲ್ಲ, 5-6 ಮಕ್ಕಳಿದ್ರು, ಎಲ್ಲ ಮದುವೆ ಮಾಡ್ಕೊಂಡ್ಮೇಲೆ ಎಲ್ಲ ಒಟ್ಟೊಟ್ಟಿಗೆ ಅವರು ಗಂಡ ಹೆಂಡತಿ ಮಕ್ಕಳು ಹೀಗೆ ಎಲ್ಲ ಒಟ್ಟೊಟ್ಟಿಗೆ ಇರೋರು. ಮತ್ತೆ ಬೆಳಗ್ಗೆ ಎದ್ದು ಪೂಜಾ ಪಾಠಗಳನ್ನ ಮಾಡ್ತಿದ್ರು. ಮನೆಯಲ್ಲಿ ಜಗಳಗಳು ಕಂಡು ಬರ್ತಿರ್ಲಿಲ್ಲ, ಏಕರಸ ಅವಸ್ಥೆ ಇರ್ತಿತ್ತು. ಮತ್ತೆ ಕೆಲವು ಕಡೆ ಏನು ಒಂದೇ ಮನೆಯಲ್ಲಿ ಒಬ್ಬೊಬ್ಬರು ಒಂದೊಂದು ಭಕ್ತಿನ ಹಿಡ್ಕೊಳ್ಳೋದು. ಒಬ್ಬರು ರಾಧಾ ಸ್ವಾಮಿ ಶಿಷ್ಯರಾದ್ರೆ ಇನ್ನೊಬ್ರು ಇನ್ನೊಂದು ಧರ್ಮವನ್ನ ಒಪ್ಕೊಳ್ತಾ ಇದ್ರು. ಹೀಗೆ ಸ್ವಲ್ಪ ಮಾತಿನಲ್ಲಿ ಒಬ್ಬೊಬ್ರಿಗೊಬ್ರಿಗೆ ಏನು ಕೋಪ ಬರೋದು, ಬೇಜಾರು ಮಾಡ್ಕೊಳ್ಳೋದು, ಏನ್ ನಿನ್ ಧರ್ಮದಲ್ಲ ಹಾಗೆ, ನಿಮ್ಮ ಸ್ವಾಮಿ ಹೀಗೆ ಅಂತ. ತೋ ಬಾಪ್ ಕತೆ ಹೇ ಇಸ್ ಅಂತಿಮ ಜನ್ಮ ಪೂರಾ ಪುರುಷಾರ್ಥ ಕರ್ನ. ಸಾಕು ಅವೆಲ್ಲನು. ಈಗ ಇದು ಅಂತಿಮ ಜನ್ಮ ಅಂತ ತಿಳ್ಕೊಂಡಿದೀವಿ ನಾವು. ಅಂದ್ಮೇಲೆ ಏನ್ ಮಾಡ್ಬೇಕು, ಪೂರ್ಣ ಪುರುಷಾರ್ಥ ಮಾಡಿ. ಅಪ್ನ ಪೈಸಾ ಬಿ ಸಫಲ್ ಕರ್ ಅಪ್ನ ಕಲ್ಯಾಣ ಕರೋ ತೋ ಭಾರತ್ ಕಾ ಬಿ ಕಲ್ಯಾಣ ಹೋಗ. ನಿಮ್ಮ ಹಣವನ್ನು ಸಹ ಸಫಲ ಮಾಡಿ ನಿಮ್ ಕಲ್ಯಾಣವನ್ನ ಮಾಡ್ಕೊಳ್ಳಿ. ಭಾರತ್ ಕಾ ಬಿ ಕಲ್ಯಾಣ ಹೋಗ, ಇದರಿಂದ ಭಾರತದ ಕಲ್ಯಾಣವೂ ಆಗುತ್ತೆ. ತುಮ್ ಜಾನ್ತೆ ಹೋ, ಹಮ್ ಅಪ್ನಿ ರಾಜಧಾನಿ ಶ್ರೀಮತ್ ಪರ್ ಫಿರ್ ಸೆ ಸ್ಥಾಪನ್ ಕರ್ತೆ ಹೇ. ಮಕ್ಕಳಿಗೆ ಗೊತ್ತಾಗಿದೆ, ನಾವು ರಾಜಧಾನಿಯನ್ನ ಬಾಬನ ಶ್ರೀಮತದ ಅನುಗುಣವಾಗಿ ನಡೆದು ಪುನಃ ಸ್ಥಾಪನೆ ಮಾಡ್ತಾ ಇದ್ದೇವೆ. ಯಾದ್ ಕಿ ಯಾತ್ರಾ ಸೆ ಅವ್ರ ಸೃಷ್ಟಿ ಕೆ ಆದಿಮಧ್ಯ अंत को जानने से ही हम ಚಕ್ರವರ್ತಿ ರಾಜ ಬನ್ ಜಾಯೆಂಗೆ, ಫಿರ್ ಉತರ್ನಾ ಶುರು ಹೋಗ. ನೆನಪಿನ ಯಾತ್ರೆಯಿಂದ ಮತ್ತು ಸೃಷ್ಟಿ ಆದಿಮಧ್ಯ ಅಂತ್ಯವನ್ನ ತಿಳ್ಕೊಳ್ಳೋದ್ರಿಂದಲೇ ನಾವು ಚಕ್ರವರ್ತಿ ರಾಜರಾಗ್ತಾ ಇದ್ದೇವೆ. ಮತ್ತೆ ಕೆಳಗಡೆ ಇಳಿಲೇಬೇಕಾಗುತ್ತೆ. ಫಿರ್ ಉತರ್ನಾ ಶುರು ಹೋಗ, ಇಳಿಯೋದಕ್ಕೆ ಪ್ರಾರಂಭ ಆಗುತ್ತೆ.
फिर अंत में बाबा के पास आ जाएंगे. ಆಮೇಲೆ ಲಾಸ್ಟ್ ಅಲ್ಲಿ ಇದೊಂದು ನಾಟಕ. ಬಾಬನ್ ಬಳಿ ಹೋಗ್ತೇವೆ. ಶ್ರೀಮತ್ ಪರ್ ಚಲನೆ ಸೆ ಹಿ ಕ್ಯಾ ಹೋಗಾ ऊंच पद पाएंगे. ಒಟ್ಟಾರೆ ಶ್ರೀಮತದಂತೆ ನಡೆಯೋದ್ರಿಂದ ಉನ್ನತ ಪದವಿ ತಗೊಳ್ತೇವೆ. बाप कोई फांसी पर नहीं चढ़ाते हैं. एक तो कहते पवित्र बनो और बाप को याद करो. ಬಾಬಾ ಏನ್ ನೇಣಿಗೆ ಹಾಕಲ್ಲ, ನಮ್ಮನ್ನ ನೇಣಿಗೇರ್ಸಲ್ಲ. ಒಂದಂತೂ ಏನ್ ಹೇಳ್ತಾರೆ, ಪವಿತ್ರರಾಗಿ. ಎರಡನೇದಾಗಿ ಇವತ್ತು ಮತ್ತೆ ಮತ್ತೆ ಹೇಳ್ತಾ ಇರೋದು ತಂದೆ ನೆನಪು ಮಾಡಿ. ಸತ್ಯುಗ ಮೇ ಪತಿತ್ ಕೋಯಿ ಹೋತಾನೆ, ಇದಂತೂ ಡಿಕ್ಲೇರ್ ಮಾಡ್ತಾರೆ ಬಾಬಾ. ಸತ್ಯುಗದಲ್ಲಿ ಯಾರೂ ಪತಿತರಿರೋದಿಲ್ಲ. ದೇವಿ ದೇವತಾಯಿ ಬಿ ಬಹುತ್ ತೋಡೆ ಹಿ ರಹತೆ, ಫಿರ್ ಆಹಿಸ್ತೆ ಆಹಿಸ್ತೆ ವೃದ್ಧಿ ಹೋತಿ ಹೈ. ದೇವಿ ದೇವತೆಗಳು ಪ್ರಾರಂಭದಲ್ಲಿ ಕೆಲವೇ ಮಂದಿ ಇರ್ತಾರೆ, ಕ್ರಮೇಣವಾಗಿ ಮುಂದುವರಿತಾ ಹೋಗ್ತಾರೆ. ದೇವತಾओं का है छोटा जाड़, फिर कितनी वृद्धि हो जाती है. आत्मा ये सब आती रहती है. या बना बनाया खेल है. ಈಗ ನೋಡಿ, ಪ್ರಾರಂಭದಲ್ಲಿ ಬಹಳ ಪುಟ್ಟ ವೃಕ್ಷ ಆಗಿತ್ತು, ದೇವತೆಗಳ ವೃಕ್ಷ. ಆಮೇಲೆ ಕಾಲಕ್ರಮೇಣವಾಗಿ ಎಷ್ಟು ವೃದ್ಧಿ ಆಗ್ತಾ ಹೋಯಿತು. ಆತ್ಮಗಳೆಲ್ಲವೂ ಮೇಲಿಂದ ಕೆಳಗಡೆ ಇಳಿದು ಬಂದ್ಬಿಟ್ಟಿದೆ. ಈಗಂತೂ ಬನಾ ಬನಾಯ ಖೇಲ್ ಹೈ, ಇದು ಮೊದಲೇ ಮಾಡಿಟ್ಟಲ್ಪಟ್ಟಿರುವಂತ ಆಟ. ಇದನ್ನ ನಾವು ಇಟ್ಕೋಬೇಕು. ಹೇಗೆ ಹೆಚ್ಚಾಯ್ತು ಸಂಖ್ಯೆ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಡ್ರಾಮಾನುಸಾರವಾಗೆಲ್ಲ ಆಯ್ತು. ಸತೋ ಪ್ರಧಾನದಿಂದ ತಮೋ ಪ್ರಧಾನಕ್ಕೆ ಬಂದ್ರು, ಕಡಿಮೆ ಸಂಖ್ಯೆಯಿಂದ ಹೆಚ್ಚಿನ ಸಂಖ್ಯೆ ಆಯ್ತು. ಈಗ ಆಟ ಮುಗಿಯಿತು. ಮಂಗಳ ಆಡೋ ಸ್ಟೇಜು, ಎಲ್ಲರೂ ಡ್ರಾಮಾದ ಸ್ಟೇಜಿನ ಮೇಲೆ ಇದ್ದೀವಿ. ಮಂಗಳ ಆಡೋಂತ ಸಮಯ ಬಂತು. ಮಂಗಳ ಆದ್ಮೇಲೆ ಎಲ್ಲರೂ ಅವರ ಗ್ರೀನ್ ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋದ ಹಾಗೆ ನಾವು ಏನ್ ಮಾಡ್ಬೇಕು, ಆತ್ಮಗಳೆಲ್ಲ ದೇಹನಲ್ಲೇ ಬಿಟ್ಟು ವಾಪಸ್ ಮನೆಗೆ ಒಟ್ಟೊಟ್ಟಿಗೆ ಹೋಗ್ತೇವೆ. अच्छा मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग और डबल नमस्ते. धारणा के लिए मुख्य सार, रूहानी सेवादारी बन आत्माओं को जगाने की सेवा करनी है. तन मन धन से सेवा कर श्रीमत पर रामराज्य की स्थापना के निमित्त बनना है. ಆತ್ಮಿಕ ಸೇವಾದಾರಿಗಳಾಗಿ ಆತ್ಮಗಳನ್ನ ಜಾಗೃತಗೊಳಿಸುವಂತ ಸೇವೆ ಮಾಡಿ, ತನುಮನ ಧನದಿಂದ ಸೇವೆ ಮಾಡಿ, ಶ್ರೀಮತದಂತೆ ನಡೆದು ರಾಮರಾಜ್ಯದ ಸ್ಥಾಪನೆಗೆ ನಿಮಿತ್ತರಾಗಿ. रूहानी सेवादारी बन आत्माओं को जगाने की सेवा करनी है. तन मन धन से सेवा कर श्रीमत पर रामराज्य की स्थापना के निमित्त बनना है. सेकंड वन, स्वदर्शन चक्रधारी बन 84 का चक्र बुद्धि में फिराना है. एक बाप को ही याद करना है, दूसरे कोई की याद न रहे. कभी किसी बात से तंग हो पढ़ाई नहीं छोड़नी है. ಸ್ವದರ್ಶನ ಚಕ್ರಧಾರಿಗಳಾಗಿ 84 ಜನ್ಮದ ಚಕ್ರವನ್ನ ಬುದ್ಧಿನಲ್ಲಿ ತಿರುಗಿಸ್ತಾ ಇರಿ. ಒಬ್ಬ ತಂದೆಯವರನ್ನೇ ನೆನಪು ಮಾಡಿ, ದೂಸರೆ ಕೋಯಿ ಕಿ ಯಾದ್ ನ ರಹೆ, ಬೇರೆ ಇನ್ಯಾರ್ದು ನೆನಪು ಬರ್ಕೂಡ್ದಾಗಿದೆ. कभी किसी बात से तंग हो पढ़ाई नहीं छोड़नी है. ಎಂದು ಏನೇ ಮಾತುಗಳು ಬಂದರೂ ಬೇಸರಗೊಂಡು ಶಿಕ್ಷಣವನ್ನ ಬಿಡಬೇಡಿ. वरदान, बाप और प्राप्ति की स्मृति से सदा हिम्मत उल्लास में रहने वाले एक रस अचल भव. ತಂದೆ ಮತ್ತು ಪ್ರಾಪ್ತಿಯ ಸ್ಮೃತಿಯಿಂದ ಸದಾ ಹಿಮ್ಮತ್ ಮತ್ತೆ ಉಲ್ಲಾಸದಿಂದ ಇರುವಂತಹ ಏಕರಸ ಮತ್ತು ಅಚಲ ಉಳ್ಳವರಾಗಿ. ವಿಸ್ತಾರ, बाप द्वारा जन्म से ही जो प्राप्तियां हुई है उनकी लिस्ट सदा सामने रखो. ಬಾಬಾರ ಮೂಲಕ ನಾವು ಯಾವಾಗ ಡಿವೈನ್ ಬರ್ತ್ ತಗೊಂಡ್ವಿ, ಅಂದಿನಿಂದ ಏನೆಲ್ಲ ಪ್ರಾಪ್ತಿಗಳಾಯ್ತು ಅದರ ಲಿಸ್ಟ್ ಅನ್ನು ಸದಾ ನಿಮ್ಮ ಮುಂದೆ ಇಟ್ಕೊಳ್ಳಿ. ಜಬ್ ಪ್ರಾಪ್ತಿ ಅಚಲ್ है तो हिम्मत और उल्लास भी अचल होना चाहिए. ಯಾವಾಗ ನಮ್ಮಲ್ಲಿ ಪ್ರಾಪ್ತಿ ಅನ್ನುವಂಥದ್ದು ಅಚಲವಾಗಿರುತ್ತೋ ಆಗ ಧೈರ್ಯ ಮತ್ತು ಉಲ್ಲಾಸನೂ ಅಚಲವಾಗಿರ್ಬೇಕಾಗಿರುತ್ತೆ. अचल के बजाय यदि मन कभी चंचल हो जाता है, वह स्थिति चंचलता में आ जाती है, तो इसका कारण है कि बाप और प्राप्ति को सदा सामने नहीं रखते. ನೀವು ಅಚಲರಾಗಿರುವ ಬದಲಾಗಿ ಒಂದ್ ವೇಳೆ ಮನಸ್ಸು ಏನಾದ್ರೂ ಚಂಚಲವಾಯಿತು ಅಂದ್ರೆ ಅಥವಾ ಸ್ಥಿತಿ ಚಂಚಲತೆಯಲ್ಲಿ ಬಂತು ಅಂದ್ರೆ ಇದಕ್ಕೆ ಕಾರಣ ಆಗಿದೆ ತಂದೆ ಮತ್ತು ಪ್ರಾಪ್ತಿನ ಸದಾ ನಿಮ್ಮ ಮುಂದೆ ಇಟ್ಕೊಂಡಿಲ್ಲ ಅಂತ. ಸರ್ವ ಪ್ರಾಪ್ತಿयों का अनुभव सदा सामने व स्मृति में रहे तो सब विघ्न खत्म हो जाएंगे. ಸರ್ವ ಪ್ರಾಪ್ತಿಗಳ ಅನುಭವನ ಸದಾಕಾಲ ನಿಮ್ಮ ಮುಂದೆ ಇಟ್ಕೊಳ್ಳಿ ಅಥವಾ ಸ್ಮೃತಿಯಲ್ಲಿ ಇಟ್ಕೊಂಡಿದ್ದೆ ಆದ್ರೆ ಎಲ್ಲ ವಿಘ್ನಗಳು ಖತಮ್ ಆಗುತ್ತೆ. ಸದಾ ನಯಾ ಉಮಂಗ್ ನಯಾ ಉಲ್ಲಾಸ रहेगा. ಸದಾ, ಯಾವಾಗ್ಲೂ ಒಂದ್ಸಲ ಅಲ್ಲ, ಸದಾ ಹೊಸ ಉಮಂಗ ಮತ್ತು ಉತ್ಸಾಹ ಮತ್ತು ಉಲ್ಲಾಸಗಳಿರುತ್ತೆ. ಸ್ಥಿತಿ ಏಕರಸ್ और ಅಚಲ್ रहेगी. ನಿಮ್ಮ ಸ್ಥಿತಿ ಆಗ ಏಕರಸ ಮತ್ತು ಅಚಲವಾಗಿರುತ್ತೆ.
स्लोगन, किसी भी प्रकार की सेवा में सदा संतुष्ट रहना ही अच्छे मार्क्स लेना है. किसी भी प्रकार की सेवा में ಸದಾ ಸಂತುಷ್ಟ रहना ही अच्छे ಮಾರ್ಕ್ಸ್ लेना है. ಈಗ ಕರ್ಮಯೋಗದಲ್ಲಿ ಯಾವುದೇ ಪ್ರಕಾರದ ಸೇವೆ ಆಗಿರಬಹುದು, ಎನಿ ಟೈಪ್ ಸೇವೆ, ಯಾವುದೇ ಪ್ರಕಾರದ ಸೇವೆಯಲ್ಲಾದ್ರೂ ಸದಾ ಸಂತುಷ್ಟವಾಗಿರುವಂತದ್ದೇ. ನೀವು ಸಂತುಷ್ಟವಾಗಿದ್ರೆ ಸಾಕು, ಅದೇ ನೀವು ಒಳ್ಳೆ ನಂಬರ್ ಅನ್ನ, ಮಾರ್ಕ್ಸ್ ಅನ್ನ ತಗೊಂಡ ಹಾಗೆ. ಒಳ್ಳೆದು. ಓಂ ಶಾಂತಿ, ವಿಶ್ವ ಶಾಂತಿ, ಪ್ರಕೃತಿ ಶಾಂತಿ. ಥ್ಯಾಂಕ್ ಯು ಡ್ರಾಮಾ ಬಾಬಾ ಹಾಗೂ ಕೇಳಿದಂತ ತಮಗೆಲ್ಲರಿಗೂ ಧನ್ಯವಾದಗಳು. ಓಂ ಶಾಂತಿ.